ಸಾವಿರಾರು ವರ್ಷಗಳ ಹಿಂದೆ ಕ್ರೂರ ಪ್ರಾಣಿಗಳು ಮುಗ್ಧ ಪ್ರಾಣಿಗಳನ್ನ ತಿಂತಾ ಇದ್ವು. ಜಗತ್ತು ಎರಡು ಭಾಗಗಳಾಗಿ ಒಡೆದೋಗಿತ್ತು. ಒಂದು ಪ್ರೆಡೇಟರ್ಸ್ ಅಂದ್ರೆ ಬೇಟೆಗಾರರು, ಮತ್ತೆ ಇನ್ನೊಂದು ಬೇಟೆ ಅಂದ್ರೆ ಪ್ರೇ. ಆದ್ರೆ ಇವಾಗ ಸಮಯ ಬದಲಾಗಿದೆ. ಪ್ರೆಡೇಟರ್ ಮತ್ತೆ ಪ್ರೇಗಳು ಒಟ್ಟಿಗೆ ಬದುಕ್ತಾರೆ ಹಾರ್ಮೋನಿಯಿಂದ. ಮತ್ತೆ ಈ ಜಗತ್ತೇ ಒಂಥರ ಪ್ರಾಣಿಗಳದ್ದು ಗಾಯ್ಸ್. ಇವರು ಕಾಲಿನಲ್ಲೇ ನಡೆಯೋದು, ಮತ್ತೆ ಮನುಷ್ಯರ ರೀತಿನ ಮಾತಾಡ್ತಾರೆ. ಹಾಗೆ ಅವರು ಮನುಷ್ಯರ ರೀತಿನ ಜಾಬ್ ನ ಪಡ್ಕೊಳ್ಬಹುದು. ಅಂದ್ರೆ ಒಂದು ಆಸ್ಟ್ರೋನಾಟ್ ಆಗ್ಬಹುದು, ಶೆಫ್ ಆಗ್ಬಹುದು, ಹಾಗೆ ಇನ್ನು ಮತ್ತೆ ನಮ್ಮ ಮೇನ್ ಕ್ಯಾರೆಕ್ಟರ್ ಆದ ಜೂಡಿ ಹಾಪ್ಸ್ ಹೇಳ್ತಾಳೆ, ನಾನು ಈ ಜಗತ್ತನ್ನ ಇನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬಹುದು. ಹೀಗಾಗಿ ನಾನಾಗ್ಬಹುದು ಒಂದು ಪೊಲೀಸ್ ಆಫೀಸರ್. ಮತ್ತೆ ಅಲ್ಲಿರೋ ಒಬ್ಬ ಗಿಡಿಯನ್ ಗ್ರೇ ಅನ್ನೋ ನಗುತ್ತಾನೆ. ಒಂದು ಮಲ್ಲ ಪೊಲೀಸ್ ಆಫೀಸರ್ ಆಗೋದಾ, ಇದೇನ್ ಕತೆ ಗುರು, ಸುಮ್ನೆ ತಮಾಷೆ ಮಾಡ್ಬೇಡ, ಇಲ್ಲಿಂದ ಹೋಗು ಅಂತ. ಆದ್ರೆ ಜೂಡಿ ಹೇಳ್ತಾಳೆ, 211 ಮೈಲ್ಸ್ ನ ದೂರದಲ್ಲಿ ಝೂಟೋಪಿಯಾ ಇದೆ. ಅದೊಂದು ಸಿಟಿ ಆಗಿದೆ, ದೊಡ್ಡ ಸುಂದರ ಸಿಟಿ ಆಗಿದೆ. ಅಲ್ಲೇ ನಮ್ಮ ಪೂರ್ವಜರೆಲ್ಲ ಸೇರಿ ಶಾಂತಿಯನ್ನ ಕಾಯಂ ಮಾಡಿದ್ದು ನಮ್ಮ ಜಗತ್ತಿನಲ್ಲಿ. ಮತ್ತೆ ಅವರೇನ್ ಪ್ರಸ್ತಾಪಿಸಿದ್ರು ಏನಂದ್ರೆ ಯಾರು ಬೇಕಾದ್ರೂ ಏನು ಬೇಕಾದ್ರೂ ಆಗ್ಬಹುದು ಅಂತ. ಅಂಡ್ ಹಾಗೆ ಇಲ್ಲಿಗೆ ಅವರ ಡ್ರಾಮಾ ಮುಗಿಯುತ್ತೆ. ಮತ್ತೆ ಅವರು ಹೊರಗೆ ಬರ್ತಾರೆ. ಇಲ್ಲಿ ಜೂಡಿಯ ಅಪ್ಪ ಅಮ್ಮಗೆ ಇಷ್ಟ ಇರಲ್ಲ ಅವಳು ಪೊಲೀಸ್ ಆಫೀಸರ್ ಆಗೋದು. ಯಾಕಂದ್ರೆ ಈ ಜಗತ್ತಿನಲ್ಲಿ ಪೊಲೀಸ್ ಆಫೀಸರ್ ಆಗೋದು ತುಂಬಾನೇ ಕಠಿಣ, ಮತ್ತೆ ಹಾಗೆ ತುಂಬಾನೇ ಡೇಂಜರಸ್ ಕೂಡ. ಅಂಡ್ ಅವರು ಮೊಲಗಳಾಗಿರೋದ್ರಿಂದ ಅವರು ಕ್ಯಾರೆಟ್ ನ ಫಾರ್ಮಿಂಗ್ ನ ಮಾಡ್ತಾ ಇದ್ರು. ಸೊ ಜೂಡಿಯ ಅಪ್ಪ ಅಮ್ಮನ ಆಶಯ ಕೂಡ ಇದಾಗಿತ್ತು, ಅವಳು ಕೂಡ ಕ್ಯಾರೆಟ್ ಫಾರ್ಮಿಂಗ್ ಮಾಡ್ಲಿ ಅಂತ. ಆದ್ರೆ ಜೂಡಿ ಅಂತೂ ಅವರ ಮಾತನ್ನ ಕೇಳದೆ ಎಲ್ಲೋ ಹೋಗ್ಬಿಟ್ಟು. ಮತ್ತೆ ಇಲ್ಲಿ ನೋಡಕ್ ಹೋದ್ರೆ ಗಿಡಿಯನ್ ಗ್ರೇ ಅಂತೂ ಇಲ್ಲಿ ಕೆಲವು ಮಕ್ಕಳಿಗೆ ತೊಂದರೆ ಕೊಡ್ತಾ ಇದ್ದ, ಅವರ ಟಿಕೆಟ್ಸ್ ಗಳಿಂದ ತಗೊಳ್ತಾ ಇದ್ದ. ಹೀಗಾಗಿ ಜೂಡಿ ಬಂದು ಹೇಳ್ತಾಳೆ, ನೀನು ಅವ್ರಿಗೆ ಅವರ ಟಿಕೆಟ್ಸ್ ನ ಕೊಟ್ಬಿಡು, ಅವರು ನನ್ನ ಫ್ರೆಂಡ್ಸ್ ಅಂತ. ಆದ್ರೆ ಗಿಡಿಯನ್ ಹೇಳ್ತಾನೆ ಏನಂದ್ರೆ, ನಾವು ಪ್ರೆಡೇಟರ್ ಗಳು ನಿಮ್ಮಂತ ಪ್ರೇಗಳನ್ನ ತಿಂತಾನೆ ಬಂದಿದೀವಿ. ಆ ಕಿಲ್ಲರ್ ಇನ್ಸ್ಟಿಂಕ್ಟ್ಸ್ ಇನ್ಲೂ ನಮ್ಮ DNA ಇದೆ. ನೀನ್ ಸುಮ್ನೆ ನನ್ಗೆ ತಂಟೆಗೆ ಬರ್ಬೇಡ ಅಂತ. ಮತ್ತೆ ಅವನು ಅವಳನ್ನ ತಳ್ತಾನೆ. ಬಟ್ ಇವಳು ಅವನ ಮುಖಕ್ಕೆ ಕಿಕ್ ಮಾಡ್ತಾಳೆ. ಇವನು ಹೇಳ್ತಾನೆ, ನಿನ್ಗೆ ಯಾವಾಗ ಸೋಲೋಗ್ಬೇಕು ಅಂತ ಗೊತ್ತಿಲ್ವಾ ತಾನೆ. ಅಂಡ್ ಹಾಗೆ ಅವನು ಅವಳ ಕನೆಯ ಮೇಲೆ ಸ್ಕ್ರಾಚ್ ಮಾಡಿ ಹೋಗ್ತಾನೆ. ಮತ್ತೆ ಜೂಡಿ ಅವ್ರಿಗೆಲ್ಲ ಟಿಕೆಟ್ಸ್ ನ ಕೊಡ್ತಾಳೆ. ಆ ಮಕ್ಕಳೆಲ್ಲ ಹೇಳ್ತಾರೆ, ಆ ಗಿಡಿಯನ್ ಏನೇನೋ ಹೇಳ್ತಾ ಇದ್ದ, ನೀನು ಬೇಜಾರ್ ಮಾಡ್ಕೊಳ್ಬೇಡ ಅಂತ. ಬಟ್ ಜೂಡಿ ಹೇಳ್ತಾಳೆ, ಅವನು ಸರಿಯಾಗಿ ಹೇಳ್ದ ನನ್ ಬಗ್ಗೆ, ನನ್ಗೆ ಯಾವಾಗ ಸೋಲೋಗ್ಬೇಕು ಅಂತ ಗೊತ್ತಿಲ್ಲ. ಅಂಡ್ ಹಾಗೆ ಸೀನ್ ಕಟ್ ಆಗುತ್ತೆ. ಅಂಡ್ ಇಲ್ಲಿ ಅವಳ ಕಾಪ್ಸ್ ನ ಟ್ರೈನಿಂಗ್ ನಡೀತಾ ಇದೆ ಪೊಲೀಸ್ ಆಗೋಕೋಸ್ಕರ. ನಿಮ್ಗೆ ಗೊತ್ತಿರುವಾಗ ಎಲ್ಲ ಪೊಲೀಸ್ ಕೂಡ ಇವಾಗ ಝೂಟೋಪಿಯಾಗೆ ಹೋಗೋದು. ಹೀಗಾಗಿ ಅಲ್ಲಿನ ಇಕೋ ಸಿಸ್ಟಮ್ ಗೆ ಹೊಂದ್ಕೊಳ್ಳುವಾಗ ಟ್ರೈನಿಂಗ್ ನಡಿಬೇಕು. ಅಲ್ಲಿ 12 ಇಕೋ ಸಿಸ್ಟಮ್ ಗಳು ಇವೆ. ಮತ್ತೆ ಹಾಗೆ ಅವ್ರಿಗೆ ಟ್ರೈನಿಂಗ್ ಮಾಡಿಸ್ತಾರೆ. ಆದ್ರೆ ಇಲ್ಲಿ ನಮ್ಮ ಜೂಡಿ ಅಂತೂ ಪದೇ ಪದೇ ಸೋಲ್ತಾ ಇದ್ದಾಳೆ ಗುರು. ಅಂಡ್ ಹಾಗೆ ಅವಳು ಈ ಸಲ ಟೆಸ್ಟ್ ಇಂದ ಫೇಲ್ ಆಗ್ಬಿಟ್ಲು. ಮತ್ತೆ ಹಾಗೆ ಅವಳಿಗೆ ತುಂಬಾ ಅವಮಾನ ಕೂಡ ಆಗುತ್ತೆ. ಯಾಕಂದ್ರೆ ಅವಳು ಒಂದು ಮೊಲ ಆಗಿರೋದ್ರಿಂದ ಅವಳನ್ನ ಎಲ್ಲರೂ ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ ಗುರು. ಅವಳು ಹಾರ್ಡ್ ವರ್ಕ್ ಮಾಡ್ತಾಳೆ. ಮತ್ತೆ ಹಾಗೆ ಫೈನಲಿ ಇನ್ನೊಂದ್ಸಲ ಟ್ರೈ ಮಾಡ್ತಾಳೆ. ಹಾಗೆ ಈ ಸಲ ಅವಳು ಪಾಸ್ ಆಗಿದ್ದಾಳೆ. ಮತ್ತೆ ಹಾಗೆ ಝೂಟೋಪಿಯಾದ ಮೇಯರ್ ಅವಳನ್ನ ಝೂಟೋಪಿಯಾದಲ್ಲಿ ಹೈರ್ ಮಾಡೋಕೆ ತಯಾರಾಗಿದ್ದಾರೆ. ಹೀಗಾಗಿ ಅವಳು ಇವಾಗ ಝೂಟೋಪಿಯಾಗೆ ಹೋಗ್ಬೇಕು. ಮತ್ತೆ ಅವಳ ಅಪ್ಪ ಅಮ್ಮ ಪ್ಯಾಕ್ ಮಾಡ್ಕೊಡ್ತಾರೆ ಏನೇನ್ ತಗೊಂಡು ಹೋಗ್ಬೇಕು ಅಂತ. ಮತ್ತೆ ಹೇಳ್ತಾರೆ, ಹುಷಾರಾಗಿರೋ, ಅಲ್ಲಿ ಪ್ರೆಡೇಟರ್ಸ್ ತುಂಬಾನೇ ಇದ್ದಾರೆ, ತೋಳ, ನರಿ, ಸಿಂಹ ಎಲ್ಲ ಇದ್ದಾರೆ, ಅದಕ್ಕೆ ಹೇಳ್ತಾ ಇರೋದು. ಅಂಡ್ ಹಾಗೆ ಒಂದು ಹಗ್ ಕೊಟ್ಟು ಅವಳು ಹೋಗ್ತಾಳೆ. ಮತ್ತೆ ಹಾಗೆ ಅವಳು ಫೈನಲಿ ಈ ಸುಂದರ ಝೂಟೋಪಿಯಾಗೆ ಬಂದ್ಬಿಡ್ತಾಳೆ. ಇದು ಅವಳ ಊರಿಗಿಂತ ಎಷ್ಟೋ ಬೆಟರ್ ಇದೆ ಗುರು. ಆದ್ರೆ ಅವಳಿಗೆ ಒಂದು ಅಪಾರ್ಟ್ಮೆಂಟ್ ಸಿಗುತ್ತೆ, ಒಂದು ಸಣ್ಣ ರೂಮ್ ಸಿಗುತ್ತೆ ಇಲ್ಲಿ ಅಷ್ಟೇ. ಮತ್ತೆ ಏನು ಜಾಸ್ತಿ ಸಿಗಲ್ಲ ಅವಳಿಗೆ ಇದು ಇಷ್ಟ ಆಗುತ್ತೆ. ಮತ್ತೆ ಹಾಗೆ ಬೆಳಿಗ್ಗೆ ಆಗುತ್ತೆ. ಅಂಡ್ ಅವಳು ತನ್ನ ಕೆಲ್ಸಕ್ಕೆ ಹೊರಡ್ತಾಳೆ. ಮತ್ತೆ ಅವಳು ತನ್ನ ಆಫೀಸ್ಗೆ ಬಂದ್ಬಿಡ್ತಾಳೆ. ಅಂಡ್ ಹಾಗೆ ಇಲ್ಲಿ ನಮ್ಮ ಚೀಫ್ ಕೂಡ ಬರ್ತಾರೆ. ಇವನ ಹೆಸರು ಬಾಗ್ ಅಂತ, ಸೊ ನೆನ್ಪಿಟ್ಕೊಳ್ಳಿ ಬಾಗ್. ಇವ್ರು ಹೇಳ್ತಾರೆ ಇವತ್ತು ನಿಮ್ಗೆಲ್ಲರೂ ಕೆಲಸ ಇದೆ, ಕೆಲವು ಕೇಸಸ್ ಇದೆ ಸಾಲ್ವ್ ಮಾಡೋಕೆ. ಸೊ ಬಾಗ್ ಹೇಳ್ತಾರೆ ಏನಂದ್ರೆ, ನಮ್ಮ ಝೂಟೋಪಿಯಾದಿಂದ 12 ಪ್ರಾಣಿಗಳು ಎಲ್ಲ ಪ್ರೆಡೇಟರ್ಸ್ ಗಳೇ, ಅವರೆಲ್ಲರೂ ಕಳೆದು ಹೋಗಿದ್ದಾರೆ, ಮಿಸ್ ಆಗಿದ್ದಾರೆ, ಎಲ್ಲೋಗಿದ್ದಾರೆ ಅಂತ ಗೊತ್ತಿಲ್ಲ. ನೀವು ಅವ್ರನ್ನ ಹುಡುಕ್ಬೇಕು. ಮತ್ತೆ ಹಾಗೆ ಅವರು ಒಂದೊಂದು ಟೀಮ್ಗೆ ಅಸೈನ್ಮೆಂಟ್ಸ್ ನ ಕೊಡ್ತಾ ಹೋಗ್ತಾರೆ. ಆದ್ರೆ ಅಲ್ಲಿ ಕೊನೆದಾಗಿ ಉಳ್ಕೊಳ್ಳುತ್ತೆ ಜೂಡಿ. ಬಾಗ್ ಹೇಳ್ತಾನೆ, ನಾನ್ ನಿನ್ಗೆ ಕೊಡಲ್ಲ, ನೀನು ನೆಕ್ಸ್ಟ್ ಪಾರ್ಕಿಂಗ್ ಡ್ಯೂಟಿಗೆ ಹೋಗು ಅಂತ. ಅಂಡ್ ಹಾಗೆ ಅಲ್ಲಿಂದ ಹೋಗ್ಬಿಡ್ತಾರೆ ಗುರು. ಜೂಡಿನ ಇವನು ಕೂಡ ಅಂಡರ್ ಎಸ್ಟಿಮೇಟ್ ಮಾಡ್ಬಿಟ್ಟ. ಆದ್ರೆ ಏನ್ ಮಾಡೋಕೋ ಬರಲ್ಲ, ಜೂಡಿಗೆ ಕೊಟ್ಟಿರೋ ಡ್ಯೂಟಿನ ಮಾಡಬೇಕಾಗುತ್ತೆ. ಪಾರ್ಕಿಂಗ್ ಡ್ಯೂಟಿನ, ಟಿಕೆಟ್ಸ್ ನ ಅನ್ಸೋದು ಕಾರ್ ನ ಮೇಲೆ, ಟಿಕೆಟ್ಸ್ ನ ಅನ್ಸೋದು ವೆಹಿಕಲ್ಸ್ ನ ಮೇಲೆ. ಆದ್ರೆ ಡ್ಯೂಟಿ ಮುಗ್ದಾಗ ಜೂಡಿ ಒಂದು ಫಾಕ್ಸ್ ನ ನೋಡ್ತಾಳೆ, ಒಂದು ನರಿನ ನೋಡ್ತಾಳೆ. ಹೀಗಾಗಿ ಅವಳು ಅವನನ್ನ ಹಿಂಬಾಲಿಸ್ಕೊಂಡು ಆದ್ರೆ ನೋಡಕ್ ಹೋದ್ರೆ ಇಲ್ಲಿ ನರಿ ಅಂತೂ ತನ್ನ ಮಗುನ ಜೊತೆ ಬಂದಿದ್ದಾನೆ ಈ ಐಸ್ ಕ್ರೀಮ್ ಶಾಪ್ ಗೆ. ಆದ್ರೆ ಆನೆ ಕೇಳ್ತಾನೆ, ನೀನು ಯಾಕೆ ಆನೆಯ ಶಾಪ್ ಗೆ ಬಂದಿದ್ದು, ನೀನು ನರಿಯ ಶಾಪ್ ಗೆ ಹೋಗ್ಬೇಕಿತ್ತು, ನಮ್ಮಂತ ದೊಡ್ಡ ಐಸ್ ಕ್ರೀಮ್ ನ ನೀನು ಹೇಗೆ ಹಿಡ್ಕೊಂಡು ಹೋಗ್ತೀಯ ಅಂತ ಕೇಳ್ತಾನೆ. ಆದ್ರೆ ಈ ಫಾಕ್ಸ್ ಹೇಳ್ತಾನೆ, ಇವನು ಇನ್ನು ಚಿಕ್ಕ ಮಗು ತಾನೆ, ಪ್ಲೀಸ್ ಅವ್ನಿಗೆ ಕೊಟ್ಬಿಡಿ, ಅವನು ಕೂಡ ದೊಡ್ಡ ಆದ್ಮೇಲೆ ಆನೆ ಆಗ್ಬೇಕಂತ ನಿಂತಾರನೆ. ಹೀಗಾಗಿ ಅವನ ಕನ್ಸನ್ನ ಯಾಕೆ ಹೊಡಿಯೋದು, ಪ್ಲೀಸ್ ಕೊಟ್ಬಿಡಿ ಅಂತ. ಆದ್ರೆ ಈ ಆನೆ ಕೇಳ್ತಾನೆ ಇಲ್ಲ ಮಾತನ್ನ. ಆದ್ರೆ ಜೂಡಿ ಅಲ್ಲಿಗೆ ಇಂಟರ್ಫಿಯರ್ ಮಾಡಿ ಹೇಳ್ತಾಳೆ, ನಿಮ್ಮ ಶಾಪ್ ನಲ್ಲಿ ಕಾನೂನಿನ ಉಲ್ಲಂಘನೆ ಆಗ್ತಾ ಇದೆ. ನೀವು ನಿಮ್ಮ ಸೊಂಡಿಲುಗಳಿಂದ ಐಸ್ ಕ್ರೀಮ್ ನ ಪ್ರಿಪೇರ್ ಮಾಡಿ ಕೊಡ್ತಾ ಇದ್ದೀರಾ ನಿಮ್ಮ ಕಸ್ಟಮರ್ಸ್ ಗೆ. ಇದು ಕಾನೂನಿನ ಉಲ್ಲಂಘನೆ ಆಗಿದೆ. ಯಾಕಂದ್ರೆ ನೀವು ನಿಮ್ಮ ಸೊಂಡಿಲಿಗೆ ಗ್ಲೌಸ್ ನ ಹಾಕೊಳ್ಳೋದೇ ಇಲ್ಲ, ಹೈಜೀನ್ ನ ಮೇಂಟೈನ್ ಮಾಡಲ್ಲ ಅಂತ. ಮತ್ತೆ ಹಾಗೆ ಅವಳು ಸ್ವಲ್ಪ ಹೆದರಿಸ್ತಾಳೆ. ಅಂಡ್ ಅವನವ್ರು ಒಪ್ಕೊಳ್ತಾನೆ, ನಾನು ಇವನ್ಗೆ ಐಸ್ ಕ್ಯಾಂಡಿನ ಕೊಡ್ತೀನಿ ಅಂತ. ಆದ್ರೆ ಫಾಕ್ಸ್ ತನ್ನ ವಾಲೆಟ್ ನ ಮರ್ತು ಬಂದಿದ್ದ ಮನೆಯಲ್ಲಿ. ಅವನಿಗೆ ಬೇಜಾರಾಗೋಯ್ತು. ಮತ್ತೆ ಆ ಮಗುಗೂ ಕೂಡ ತುಂಬಾನೇ ಬೇಜಾರಾಗುತ್ತೆ. ಇದನ್ನ ನೋಡಿ ನಮ್ಮ ಜೋಡಿಗೂ ಕೂಡ ಬೇಜಾರಾಗುತ್ತೆ. ಹೀಗಾಗಿ ಅವಳೇ ಪೇ ಮಾಡ್ತಾಳೆ. ಅಂಡ್ ಅವರಿಬ್ರಿಗೂ ಕೂಡ ಈ ಐಸ್ ಕ್ಯಾಂಡಿನ ತರ್ಸ್ಕೊಡ್ತಾಳೆ. ತುಂಬಾನೇ ದೊಡ್ಡ ಇದ್ದ ಗುರು ಇದು. ಜೋಡಿ ತನ್ನ ಹೆಸರನ್ನ ಹೇಳ್ತಾಳೆ. ಅಂಡ್ ಹಾಗೆ ಫಾಕ್ಸ್ ನ ಹೆಸರು ನಿಕ್ ವೈಲ್ಡ್ ಅಂತ. ಮತ್ತೆ ಹಾಗೆ ಅವರು ಹ್ಯಾಂಡ್ ಶೇಕ್ ನ ಮಾಡ್ತಾರೆ. ಮತ್ತೆ ಅವರಿಬ್ರಿಗೂ ಜೋಡಿಗೆ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಹಾಗೆ ಸ್ವಲ್ಪ ಸಮಯದ ನಂತರ ಜೂಡಿ ಮತ್ತೆ ತನ್ನ ಡ್ಯೂಟಿನ ಮುಗಿಸಿರ್ತಾಳೆ. ಆದ್ರೆ ಇಲ್ಲಿ ಮುಂದೆ ನೋಡಿದ್ರೆ ಆ ಮಗು ಅಂತೂ ಮತ್ತೆ ಕಾಣಿಸುತ್ತೆ. ಅಂಡ್ ಒಂದು ಮನೆಯ ಚಾವಣಿ ಮೇಲೆ ನಿಕ್ ವೈಲ್ಡ್ ಕೂಡ ಕಾಣಿಸ್ತಾನೆ. ಅವನು ಐಸ್ ಕ್ರೀಮ್ ನ ಕರಗಿಸ್ತಾ, ಅವರು
ಒಂದು ಬ್ಯಾರಲ್ ನಲ್ಲಿ ಐಸ್ ಕ್ಯಾಂಡಿನ ಕರಗಿಸಿ ತುಂಬ್ತಾ ಇದ್ರು ಮತ್ತೆ ಹಾಗೆ ಟ್ರಕ್ ಇಂದ ತಗೊಂಡು ಹೋಗ್ತಾ ಇದ್ರು ಮತ್ತೆ ಹೀಗಾಗಿ ಜೂಡಿ ಅವ್ರನ್ನ ಹಿಂಬಾಲಿಸ್ತಾಳೆ. ಅವರು ಟ್ರಕ್ ನ ತಗೊಂಡು ಈ ಸ್ನೋವಿ ಲ್ಯಾಂಡ್ ಗೆ ಬರ್ತಾರೆ ಅಂಡ್ ಹಾಗೆ ಸಣ್ಣ ಸಣ್ಣ ಐಸ್ ಕ್ರೀಮ್ ಸ್ಟಿಕ್ ಗಳನ್ನ ಇಡ್ತಾರೆ ಅಂಡ್ ಏನು ಐಸ್ ಕ್ಯಾಂಡಿನ ಕರಗಿಸಿರೋ ನೀರಿತ್ತಲ್ಲ ಅದನ್ನ ಅವರು ಇಲ್ಲಿ ಫಿಲ್ ಮಾಡ್ತಾರೆ. ಈ ಎನ್ವೈರ್ಮೆಂಟ್ ಇಂದ ಅದು ಗಟ್ಟಿ ಆಗ್ಬಿಡುತ್ತೆ ಹಾಗೆ ಅವುಗಳು ಸಣ್ಣ ಸಣ್ಣ ಪಾಪ್ಸಿಕಲ್ಸ್ ಆಗಿ ಮಾರ್ಪಡುತ್ತೆ ಮತ್ತೆ ಆ ಚಿಕ್ಕ ಪಾಪ್ಸಿಕಲ್ಸ್ ನ ನಿಕ್ ವೈಲ್ಡ್ ಈ ಸ್ಟೂಡೆಂಟ್ಸ್ ಗಳಿಗೆ ಮಾರ್ತಾನೆ. ಇದರಿಂದ ದುಡ್ಡಾಗತ್ತೆ ಅಂಡ್ ಹಾಗೆ ಅವರು ಏನು ಐಸ್ ಕ್ರೀಮ್ ಸ್ಟಿಕ್ ಗಳನ್ನ ಎಸ್ದಿರ್ತಾರೋ ಡಸ್ಟ್ ಬಿನ್ ಅದನ್ನು ಕೂಡ ಅವರು ಯೂಸ್ ಮಾಡ್ತಾರೆ ಮತ್ತೆ ಇದನ್ನ ಕೆಂಪು ಚಂದನ ಅಂತ ಹೇಳಿ ಮಾರ್ತಾರೆ. ಅವರು ಅದರಿಂದನೂ ಕೂಡ ದುಡ್ಡು ಮಾಡ್ತಾರೆ. ಏನ್ ಬಿಸ್ನೆಸ್ ಐಡಿಯಾ ಗುರು ಇದು. ಅಂಡ್ ಇದೆಲ್ಲ ಮಾರಾದ ನಂತರ ಅವನ ಪಾರ್ಟ್ನರ್ ಕೂಡ ಹೋಗ್ತಾನೆ ತನ್ನ ಬೇಸ್ಗೆ. ಬಟ್ ಅಲ್ಲಿಗೆ ನಿಕ್ ವೈಲ್ಡ್ ನ ಮುಂದೆ ಜೂಡಿ ಬರ್ತಾಳೆ ಮತ್ತೆ ಕೇಳ್ತಾಳೆ, ನೀನು ನನ್ಗೆ ಸುಳ್ಳು ಹೇಳ್ತಾ ಇದ್ಯಾ, ನಾನು ನಿನ್ಗೋಸ್ಕರ ನಿಂತ್ಕೊಂಡೆ ನಿನ್ಗೆ ಹೆಲ್ಪ್ ಮಾಡ್ದೆ ಅಂತ. ಆದ್ರೆ ನಿಕ್ ಹೇಳ್ತಾನೆ, ಇದು ಸುಳ್ಳಲ್ಲ, ಇದು ಒಂದು ಬಿಸ್ನೆಸ್ ಆಗಿದೆ ಅಷ್ಟೇ, ಮತ್ತೆ ಸುಳ್ಳು ಹೇಳಿದ್ದು ನಾನಲ್ಲ ಅವನು ಅಂತ. ಅಂಡ್ ನೋಡಕ್ ಹೋದ್ರೆ ಇವನಂತೂ ಇಲ್ಲಿ ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ ಗುರು. ಜೂಡಿ ಹೇಳ್ತಾಳೆ, ನಾನು ನಿನ್ನ ಅರೆಸ್ಟ್ ಮಾಡ್ತೀನಿ ಯಾಕಂದ್ರೆ ನೀನು ಸುಳ್ಳಾಗಿ ಅಡ್ವರ್ಟೈಸ್ ಮಾಡ್ತಾ ಇದೀಯಾ, ಕೆಂಪು ಕಟ್ಟಿಗೆ ಅಂತ ಹೇಳಿ ಸುಳ್ಳಾಗಿ ಅವ್ರಿಗೆ ಮಾರ್ತಾ ಇದೀಯಾ ಅಂಡ್ ಹಾಗೆ ಬೇರೆಯವರ ಪ್ರಾಡಕ್ಟ್ ನು ಕೂಡ ನಿಂದಾಗಿ ಮಾಡ್ಕೊಳ್ತಾ ಇದೀಯಾ ಅಂತ. ಆದ್ರೆ ನಿಕ್ ಹೇಳ್ತಾನೆ, ಏನಂದ್ರೆ ನಾನಂತೂ ಹಾಗೇನು ಮಾಡ್ತಾ ಇಲ್ಲ, ಮತ್ತೆ ಇಲ್ಲಿ ನೋಡು ನನ್ನ ಹತ್ರ ಕಾಮರ್ಸ್ ನ ಲೀಗಲ್ ನೋಟಿಸ್ ಕೂಡ ಇದೆ, ಅಂದ್ರೆ ನಾನು ಮಾರಾಟ ಮಾಡಬಹುದು, ಹೀಗಾಗಿ ನೀನು ನನ್ನ ಅರೆಸ್ಟ್ ಕೂಡ ಮಾಡುವಾಗಿಲ್ಲ. ಮತ್ತೆ ಇನ್ನೊಂದೇನಂದ್ರೆ ನಾನು ಸುಳ್ಳಾಗಿ ಅಡ್ವರ್ಟೈಸ್ ಮಾಡಿದ್ದಲ್ಲ, ಅದು ಕೆಂಪು ಕಟ್ಟಿಗೆನೆ, ಕೆಂಪಾಗಿರೋ ಕಟ್ಟಿಗೆ, ಸಿಂಪಲ್. ನಿಕ್ ಹೇಳ್ತಾನೆ, ಈ ಝೂಟೋಪಿಯಾ ತುಂಬಾನೇ ಕಷ್ಟ ಬದುಕೋಕೆ, ನೀನ್ ಅನ್ಕೊಂಡೆ ಎಲ್ಲರೂ ಕೂಡ ಆರಾಮಾಗಿ ಒಂದಾಗಿ ಬದುಕ್ತಾರೆ ಅಂತನಾ? ಇಲ್ಲ, ಇಲ್ಲೂ ಕೂಡ ತುಂಬಾನೇ ಭಿನ್ನಾಭಿಪ್ರಾಯಗಳಿವೆ ಹಾಗೆ ಡಿಸ್ಕ್ರಿಮಿನೇಷನ್ ಇದೆ. ಮತ್ತೆ ನಿನ್ನ ಕನಸಿನ ಮೇಲೆ ಯಾರು ಕೂಡ ಕೇರೆ ಮಾಡಲ್ಲ, ನೀನೊಂದು ಮೊಲ ಆಗಿದೆಯಾ ಅಷ್ಟೇ. ಹಾಗೆ ಇನ್ನು ಸ್ವಲ್ಪ ದಿನದಲ್ಲಿ ನೀನು ಫೇಲ್ ಆಗ್ತೀಯಾ ಮತ್ತೆ ನಿನ್ನ ಕನಸುಗಳು ಒಡೆಯುತ್ತೆ. ಅದಾದ ನಂತರ ನೀನು ಅಳೋಕೆ ಶುರು ಮಾಡ್ತೀಯಾ ಮತ್ತೆ ನೀನು ನಿನ್ನ ಟೌನ್ ಗೆ ವಾಪಸ್ ಹೋಗ್ತೀಯಾ ಅಂಡ್ ಹಾಗೆ ವಾಪಸ್ ಹೋಗಿ ಏನ್ ಮಾಡ್ತೀಯಾ, ಮೇ ಬಿ ಕ್ಯಾರೆಟ್ ಫಾರ್ಮ್ ನೋಡ್ಕೊಳ್ತೀಯಾ ಅನ್ಸುತ್ತೆ. ಆದ್ರೆ ಜೂಡಿ ಹೇಳ್ತಾರೆ, ನೀನ್ ಯಾವನು ನನ್ಗೆ ಹೇಳೋಕೆ ನಾನ್ ಏನ್ ಮಾಡ್ಬೇಕು ಏನ್ ಮಾಡಕ್ ಆಗಲ್ಲ ಅಂತ. ಆದ್ರೆ ನೀ ಕಾಮ್ ಆಗಿ ಹೇಳ್ತಾನೆ, ಏನಂದ್ರೆ ಝೂಟೋಪಿಯಾಗೆ ಜನ ಬರ್ತಾರೆ, ಏನ್ ಬೇಕಾದ್ರೂ ತಾವು ಮಾಡ್ಬೋದು ಅಂತ ಅನ್ಕೊಂಡು, ಆದ್ರೆ ಅವ್ರ ಹತ್ರ ಆಗಲ್ಲ, ನಾವು ಹೇಗಿದ್ದೀವೋ ಅಷ್ಟೇ ಆಗೋದು ಅಂತ. ಮತ್ತೆ ಹಾಗೆ ಹೇಳ್ತಾನೆ, ಏನಂದ್ರೆ ನೀನೊಂದು ಮೂರ್ಖ ಮೊಲ ಮತ್ತೆ ನಾನೊಂದು ಕಳ್ಳನರಿ ಅಷ್ಟೇ. ಅವ್ನು ಹೇಳ್ತಾನೆ, ನೀನ್ ಯಾವತ್ತು ನಿಜವಾದ ಪೊಲೀಸ್ ಆಫೀಸರ್ ಆಗಕ್ಕಾಗಲ್ಲ, ಆದ್ರೆ ನೀನ್ ನಿಜವಾಗ್ಲೂ ಕ್ಯೂಟ್ ಆಗಿದ್ಯಾ, ಮತ್ತೆ ಯಾರು ಗೊತ್ತು ನೀನೊಂದು ಸೂಪರ್ವೈಸರ್ ಆಗಬಹುದೇನೋ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಅಂಡ್ ಹಾಗೆ ಅವಳು ಕೂಡ ಮನೆಗೆ ಬರ್ತಾಳೆ ಮತ್ತೆ ಅದೇ ರಾತ್ರಿ ಅದೇ ದುಃಖ ಅದೇ ಬೇಜಾರಿದೆ ಅವಳಲ್ಲಿ. ಮತ್ತೆ ಹಾಗೆ ಬೆಳಿಗ್ಗೆ ಟೈಮಲ್ಲಿ ಅವಳು ಅದೇ ಕೆಲಸ ಮಾಡೋಕೆ ಬರ್ತಾಳೆ. ಬಟ್ ಅದೇ ಟೈಮ್ ನಲ್ಲಿ ಒಬ್ಬ ಕಳ್ಳ ಏನೋ ಕದ್ಕೊಂಡು ಓಡ್ತಾ ಇದೆ, ಹೀಗಾಗಿ ಅವಳು ಕೂಡ ಹೋಗ್ತಾಳೆ. ಅವಳು ಅವನನ್ನ ಫಾಲೋ ಮಾಡ್ತಾ ಇದ್ದಾಳೆ. ಮತ್ತೆ ನಿಮ್ಗೆ ಅನ್ಸಿರ್ಬೋದು, ಅವರು ಇದಕ್ಕಿದ್ದಂಗೆ ಈ ಬಿಲ್ಡಿಂಗ್ ಗಳಷ್ಟು ದೊಡ್ಡ ಹೇಗೆ ಆದ್ರು ಅಂತ. ಆಕ್ಚುಲಿ ಅವರು ಈ ಬಿಲ್ಡಿಂಗ್ ಗಳಷ್ಟು ದೊಡ್ಡ ಆಗಿರಲ್ಲ, ಬದಲಾಗಿ ಈ ಜಾಗನೇ ಚಿಕ್ಕವಾಗಿದೆ. ಇಲ್ಲಿ ಇಲಿಗಳಂತ ಪ್ರಾಣಿಗಳು ಬದುಕ್ತಾರೆ. ಮತ್ತೆ ಕಳ್ಳನಿಂದಾಗಿ ಈ ಬಿಲ್ಡಿಂಗ್ ಗಳೆಲ್ಲ ಬೀಳೋಕಾಯ್ತು. ಆದ್ರೆ ಜೂಡಿ ಅದನ್ನ ಸರಿ ಮಾಡ್ತಾಳೆ. ಅಂಡ್ ಹಾಗೆ ಅವಳು ಮುಂದೆ ಹೋಗ್ತಾಳೆ. ಬಟ್ ಮುಂದೆ ಅಂತೂ ಟ್ರೈನ್ ಬರ್ತಾ ಇದೆ ಗುರು. ಬಟ್ ಅವನೊಂದು ಟ್ರೈನ್ ಇಂದ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಾ ಇದ್ದಾನೆ. ಆದ್ರೆ ಜೂಡಿ ಅವನನ್ನ ಹಿಡ್ದಿ ಒಂದ್ ಕಡೆ ಎಸಿತಾಳೆ. ಮತ್ತು ಆ ಡೋನಟ್ ಅನ್ನ ಅವನು ಜೂಡಿ ಹತ್ರ ಎಸಿತಾನೆ. ಬಟ್ ಅವಳೇನೋ ಡಾರ್ಜ್ ಮಾಡ್ತಾಳೆ. ಆದ್ರೆ ಆ ಡೋನಟ್ ಇನ್ನೊಬ್ರ ಮೇಲೆ ಬೀಳೋದ್ರಲ್ಲಿತ್ತು. ಆದ್ರೆ ಅವಳು ಅದನ್ನ ಹಿಡಿದ್ ಬಿಡ್ತಾಳೆ. ಮತ್ತೆ ಹಾಗೆ ಅದೇ ಡೋನಟ್ ಇಂದ ಇವನನ್ನು ಕೂಡ ಟ್ರ್ಯಾಪ್ ಮಾಡ್ಬಿಡ್ತಾಳೆ ಗುರು. ಅಂಡ್ ಹಾಗೆ ಅವಳು ಇವನನ್ನ ಸೀದಾ ಕರ್ಕೊಂಡ್ ಬರ್ತಾಳೆ ಜಿಪಿಟಿಗೆ, ಅಂದ್ರೆ ಝೂಟೋಪಿಯಾ ಪೊಲೀಸ್ ಡಿಪಾರ್ಟ್ಮೆಂಟ್. ಅದ್ರಲ್ಲಿ ಚೀಫ್ ಬೋಗೋ ಇವಳಿಗೆ ಬೈತಾಳೆ ಜೂಡಿಗೆ, ಯಾಕಂದ್ರೆ ಆ ಕಳ್ಳ ಬರೀ ಕೆಲವು ಈರುಳ್ಳಿಗಳನ್ನೇ ಕದ್ದಿರೋದು, ಅವಳು ಅಷ್ಟು ಸೀರಿಯಸ್ ಆಗಿ ಯಾಕೆ ಹಿಡಿಯೋಕ್ ಹೋಗ್ಬೇಕಿತ್ತು ತನ್ನ ಡ್ಯೂಟಿನ ಬಿಟ್ಟು ಅಂತ. ಹಾಗೆ ಅವರು ಬೈತಾರೆ ಮತ್ತೆ ಹೇಳ್ತಾರೆ, ನಿನ್ಗೆ ಯಾವತ್ತು ನಿಜವಾದ ಕಾಪ್ ಆಗೋಕೆ ಆಗಲ್ಲ, ಅಂದ್ರೆ ಪೊಲೀಸ್ ಆಗೋಕೆ ಆಗಲ್ಲ, ಒಂದ್ ವೇಳೆ ನೀನು ಇದೇ ರೀತಿ ಡ್ಯೂಟಿನ ಮುರಿತಾ ಇದ್ರೆ. ಜೂಡಿ ಚೀಫ್ ಬೋಗೋಗೆ ಅರ್ಥ ಮಾಡಿಸ್ತಾನೆ ಇದ್ಲು. ಅದೇ ಟೈಮ್ ನಲ್ಲಿ ಕ್ಯಾಬಿನ್ ಗೆ ಮಿಸಸ್ ಆಟರ್ಟನ್ ನುಗ್ತಾರೆ. ಮಿಸಸ್ ಆಟರ್ಟನ್ ಹೇಳ್ತಾಳೆ, ನನ್ನ ಗಂಡ 10 ದಿನಗಳಿಂದ ಕಳೆದು ಹೋಗಿದ್ದಾನೆ, ಅವನ ಹೆಸರು ಎಮಿಟ್ ಆಟರ್ಟನ್ ಅಂತ. ಆದ್ರೆ ಈ ಕೇಸ್ ಇವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ, ಬಟ್ ಯಾರಿಗೂ ಕೂಡ ಹುಡ್ಕೋಕ್ ಆಗಿರ್ಲಿಲ್ಲ. ಚೀಫ್ ಬೋಗೋ ಸ್ಟಾರ್ಟಿಂಗ್ ನಲ್ಲೇ ಹೇಳಿದ್ರಲ್ಲ, 16 ಪ್ರಾಣಿಗಳು ಪ್ರೆಡೆಟರ್ ಗಳು ಕಳೆದು ಹೋಗಿದ್ದಾರೆ, ಅವುಗಳು ಎಲ್ಲಿದ್ದಾರೆ ಅಂತ ಯಾರಿಗೂ ಇನ್ನೂ ಗೊತ್ತೇ ಆಗಿಲ್ಲ, ಕೇಸ್ ಕೂಡ ಸಾಲ್ವ್ ಆಗಿಲ್ಲ. ಮತ್ತೆ ಇದನ್ನ ಕೇಳಿ ನಮ್ಮ ಜೂಡಿಗೆ ಬೇಜಾರಾಗತ್ತೆ. ಹೀಗಾಗಿ ಅವಳು ಹೇಳ್ತಾಳೆ, ನಾನು ಈ ಕೇಸ್ ನ ತಗೊಳ್ತೀನಿ, ನಾನು ಸಾಲ್ವ್ ಮಾಡ್ತೀನಿ ಅಂತ. ಹಾಗೆ ಮಿಸಸ್ ಆಟರ್ಟನ್ ಥ್ಯಾಂಕ್ ಯು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಬಟ್ ಬೋಗೋ ಹೇಳ್ತಾನೆ, ನೀನು ಈ ಕೇಸ್ ನ ತಗೊಳ್ತಾ ಇಲ್ಲ, ನಿನ್ನನ್ನು ನಾನು ಕೆಲಸದಿಂದ ತೆಗ್ದಾಕ್ತಾ ಇದ್ದೀನಿ, ಯಾಕಂದ್ರೆ ನೀನು ಏನ್ ಮಾಡ್ಬೇಕೋ ಅದೊಂದು ಮಾಡೋದೇ ಇಲ್ಲ, ಅದಕ್ಕೆ ನಾನಿಲ್ಲಿ ಬಾಗ್ಲನ್ನ ತೆಗಿತೀನಿ, ಆಗ ನೀನು ಹೋಗ್ಬಿಡ್ಬೇಕು ಪರ್ಮನೆಂಟ್ಲಿ. ಬಟ್ ಬಾಗ್ಲನ್ನ ತೆಗಿತಾನೆ ಇಲ್ಲಿ ನಾವು ಅಸಿಸ್ಟೆಂಟ್ ಮೇಯರ್ ಬೆಲ್ ವೆದರ್ ನ ನೋಡ್ತೀವಿ. ಚೀಫ್ ಬೋಗೋನು ಕೂಡ ಇವ್ರ ವಿರುದ್ಧ ಮಾತಾಡಕ್ಕಾಗಲ್ಲ, ಯಾಕಂದ್ರೆ ಇವನು ಚೀಫ್, ಅವರು ಮೇಯರ್. ಅಂಡ್ ಹಾಗೆ ಬೆಲ್ ವೆದರ್ ಗೆ ಈ ವಿಷಯ ತುಂಬಾ ಖುಷಿ ಆಗುತ್ತೆ, ಜೂಡಿ ಈ ಕೇಸ್ ನ ತಗೊಂಡಿರೋದು. ಮತ್ತೆ ಹಾಗೆ ಅವಳು ಸೀದಾ ಮೇಯರ್ ಗೆ ಹೇಳ್ಬಿಡ್ತಾಳೆ. ಸೊ ಇವಾಗ ಚೀಫ್ ಬೋಗೋ ಜೂಡಿಯನ್ನ ಕೆಲಸದಿಂದ ತೆಗ್ದಾಕುವಾಗೂ ಇಲ್ಲ. ಅಂಡ್ ಹಾಗೆ ಬೆಲ್ ವೆದರ್ ಅವಳಿಗೆ ಕಾಂಗ್ರಾಚುಲೇಷನ್ಸ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಮತ್ತೆ ಇಲ್ಲಿ ಚೀಫ್ ಬೋಗೋ ಹೇಳ್ತಾರೆ, ಏನಂದ್ರೆ ನಿನ್ಗೆ ಬರೀ 48 ಗಂಟೆಗಳು ಮಾತ್ರ ಇರೋದು ಈ ಕೇಸ್ ನ ಸಾಲ್ವ್ ಮಾಡೋಕೆ, ಅಲ್ಲಿವರೆಗೂ ನಿನ್ನ ಹತ್ರ ಆಗದೆ ಇದ್ರೆ ನಿನ್ನ ನಾನು ಕೆಲಸದಿಂದ ತೆಗ್ದಾಕ್ಬಿಡ್ತೀನಿ ಅಂತ. ಮತ್ತೆ ಜೂಡಿ ಇದಕ್ಕೆ ಒಪ್ಕೊಳ್ತಾಳೆ. ಅಂಡ್ ಹಾಗೆ ಚೀಫ್ ಬೋಗೋ ಕ್ಲಾವ್ ಹಸರ್ಗೆ ಹೇಳ್ತಾನೆ ಫೈಲ್ ನ ಕೊಡೋಕೆ. ಮತ್ತೆ ಇದೇ ಕೇಸ್ ಫೈಲ್ ತುಂಬಾ ಬರೀ ಒಂದೇ ಪೇಪರ್ ಇರೋದು ಗುರು ಆಟರ್ಟನ್ ನ ಬಗ್ಗೆ, ಅಂಡ್ ಬರೀ ಒಂದೇ ಫೋಟೋ ಇರೋದು, ಲಾಸ್ಟ್ ಟೈಮ್ ಅವನನ್ನ ನೋಡಿದ್ದು ಯಾರು ಅಂತ. ಹೀಗಾಗಿ ಅವಳ ಹತ್ರ ಜಾಸ್ತಿ ಲೀಡ್ಸ್ ಇಲ್ಲ, ಸುಳಿವುಗಳಿಲ್ಲ, ಏನು ಇಲ್ಲ. ಮತ್ತೆ ಅವಳು ಸರಿಯಾಗಿ ಆ ಫೋಟೋನ ನೋಡ್ತಾಳೆ. ಅಂಡ್ ಅವಳಿಗೆ ಗೊತ್ತಾಗುತ್ತೆ, ಆಟರ್ಟನ್ ಅಂತೂ ಈ ಪಾಪ್ಸಿಕಲ್ ನ ತಿಂತಾ ಇದ್ರು. ಮತ್ತೆ ಸ್ವಲ್ಪ ದೂರದಲ್ಲೇ ನಾವು ನಿಕ್ ನ ಬಾಲವನ್ನ ಕಾಣ್ತೀವಿ.
ಅವನೊಬ್ಬ ನರಿ ಅಲ್ವಾ ಅದಕ್ಕೆ. ಮತ್ತೆ ಹಾಗೆ ಜೂಡಿ ಬೆಳಿಗ್ಗೆ ಟೈಮ್ ನಲ್ಲಿ ನಿಕ್ ವೈಲ್ಡ್ ನ ಹತ್ರ ಬರ್ತಾಳೆ ಅಂಡ್ ಅವನು ಇವಾಗ ಕೆಲಸದಲ್ಲಿ ಹೋಗೋದ್ರಲ್ಲೇ ಇದ್ದ. ನಿಕ್ ವೈಲ್ಡ್ ಹೇಳ್ತಾನೆ ನೀನು ಆಚೆ ಹೋದರಿ ನನಗೆ ಕೆಲಸ ಇದೆ ಅಂತ. ಬಟ್ ಜೂಡಿ ಹೇಳ್ತಾಳೆ ನಿನ್ನ ಒಂದ್ 10 ರೂಪಾಯಿ ಪಾಪ್ಸಿಕಲ್ಸ್ ನ ನಿನ್ನ ಹತ್ರನೇ ಇಟ್ಕೋ, ಸ್ವಲ್ಪ ವೇಟ್ ಮಾಡ್ಬೋದು ತಾನೆ, ನಾನು ಕ್ವೆಶ್ಚನ್ಸ್ ನ ಕೇಳ್ಬೇಕು ಅಂತ. ಆದ್ರೆ ನಿಕ್ ವೈಲ್ಡ್ ಹೇಳ್ತಾನೆ ಏನಂದ್ರೆ ನಾನು ದಿನಕ್ಕೆ 200 ರೂಪಾಯಿ ದುಡಿತೀನಿ, ಮತ್ತೆ ಹಾಗೆ ವರ್ಷದ 365 ದಿನನೂ ಕೆಲಸ ಮಾಡ್ತೀನಿ, ನನ್ನ 12ನೇ ವಯಸ್ಸಿನಿಂದ ಇದೆಲ್ಲ ಮಾಡ್ಕೊಳ್ತಾ ಬಂದಿದ್ದೀನಿ ಅಂತ. ಜೂಡಿ ಹೇಳ್ತಾಳೆ ಸ್ವಲ್ಪ ಹೊತ್ತು ಕಾಯಿ, ಈ ಚಿತ್ರನ ನೋಡು, ಇವನ ಹೆಸರು ಮಿಸ್ಟರ್ ಆಟಟನ್ ಅಂತ, ಇವನು ನಿನ್ನಿಂದ ಪಾಪ್ಸಿಕಲ್ ನ ತಗೊಂಡಿದ್ದ, ಇವನ್ ಬಗ್ಗೆ ನಿನ್ಗೇನಾದ್ರೂ ಗೊತ್ತಾ, ಇವನ್ ಎಲ್ಲಿರಬಹುದು ಅಂತ, ಇವನು ಕಳೆದು ಹೋಗಿದ್ದಾನೆ ಅಂತ. ಆದ್ರೆ ನಿಕ್ ಹೇಳ್ತಾನೆ ನನ್ಗೆ ಎಲ್ಲರ ಬಗ್ಗೆ ಗೊತ್ತಿರುತ್ತೆ, ನನ್ಗೆ ಎಲ್ಲರ ನೆನಪು ಇರುತ್ತೆ, ಆದ್ರೆ ಇವನ್ ಬಗ್ಗೆ ಅಂತೂ ನನ್ಗೆ ಗೊತ್ತಿಲ್ಲ ಅಂತ. ಅಂಡ್ ಹಾಗೆ ಅವನು ಸ್ವಲ್ಪ ಜೂಡಿಗೆ ರೇಗಿಸ್ತಾನೆ. ಮತ್ತೆ ಜೂಡಿ ಹೇಳ್ತಾಳೆ ಸರಿ ಆಗಿದ್ರೆ ನಾನು ನನ್ನ ದಾರಿಯಿಂದಾನೇ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ತೀನಿ. ಮತ್ತೆ ಅವಳು ನಿಕ್ ನ ಸ್ಟ್ರೋಲರ್ ನ ಅಲ್ಲೇ ಬೂಟ್ ಮಾಡ್ಬಿಡ್ತಾಳೆ. ಮತ್ತೆ ಹೇಳ್ತಾಳೆ ನಾನು ನಿನ್ನ ಅರೆಸ್ಟ್ ಮಾಡ್ತಿದ್ದೀನಿ, ಯಾಕಂದ್ರೆ ನೀನು ಟ್ಯಾಕ್ಸ್ ಎವೇಷನ್ ಮಾಡಿದೀಯಾ, ನೀನ್ ಹೇಳ್ದಂಗೆ $200 ನೀನು ಪ್ರತಿದಿನ ದುಡಿತೀಯ, ಅಂದ್ರೆ ಸುಮಾರು 17,000 ರೂಪಾಯಿ ಆಯ್ತು. ಅಂಡ್ ಹಾಗೆ ನೀನ್ ಹೇಳಿದ್ಯಾ ನಿನ್ನ 12ನೇ ವಯಸ್ಸಿನಿಂದ ಇದನ್ನ ಮಾಡ್ಕೊಳ್ತಾ ಬಂದಿದ್ಯಾ 365 ದಿನಗಳು, ಅಂದ್ರೆ ಇದರತ್ತ ನೀನು ಸುಮಾರು $14,60,000 ದುಡಿದಿದ್ಯಾ, ಅಂದ್ರೆ ಇಂಡಿಯನ್ ರೂಪೀಸ್ ನಲ್ಲಿ ಸುಮಾರು 12,41,00,000. ಇಲ್ಲಿವರೆಗೂ ನೀನು ಟ್ಯಾಕ್ಸ್ ಏನೇ ತುಂಬಿಲ್ಲ, ಹೀಗಾಗಿ ನೀನು ಸುಮಾರು 5 ವರ್ಷ ಜೈಲಲ್ಲಂತೂ ಇದ್ದೇ ಇರ್ತೀಯ ಅಂತ. ಆದ್ರೆ ನಿಕ್ ಹೇಳ್ತಾನೆ ನಿನ್ನ ಹತ್ರ ಯಾವ ಪ್ರೂಫ್ ಇದೆ, ನಾನು ಎಲ್ಲರೂ ಕೂಡ ಆಡ್ಕೊಳ್ಬಹುದು, ಎಸ್ಕೇಪ್ ಆಗ್ಬಿಡ್ಬೋದು, ಮತ್ತೆ ನಾನು ನಿನ್ಗೇನು ಇಲ್ಲಿವರೆಗೂ ಹೇಳಲೇ ಇಲ್ಲ ಅಂತ. ಆದ್ರೆ ಜೂಡಿ ಆಲ್ರೆಡಿ ಅವನ ಮಾತುಗಳನ್ನ ರೆಕಾರ್ಡ್ ಮಾಡ್ಬಿಟ್ಟಿದ್ಲು. ಜೂಡಿ ಅಂತೂ ಸಿಕ್ಕಾಕ್ಸ್ಬಿಟ್ಲು ಗುರು. ಮತ್ತೆ ಹೇಳ್ತಾಳೆ ಒಂದ್ ವೇಳೆ ನಾನು ನಿನ್ನ ಮೇಲೆ ಕೇಸ್ ಫೈಲ್ ಮಾಡಬಾರ್ದು ಅಂತ ಇದ್ರೆ ನೀನು ನನಗೆ ಹೆಲ್ಪ್ ಮಾಡ್ಬೇಕು ಮಿಸ್ಟರ್ ಆಟಟನ್ ನ ಹುಡ್ಕೋಗೋಸ್ಕರ ಅಂತ. ಸೊ ನಿಕ್ ಒಪ್ಕೊಳ್ತಾನೆ, ಏನ್ ಮಾಡಕ್ಕೂ ಬರಲ್ಲ. ನಿಕ್ ಹೇಳ್ತಾನೆ ನನ್ಗಂತೂ ಗೊತ್ತಿಲ್ಲ ಅವನು ಇವಾಗ ಎಲ್ಲಿದ್ದಾನೆ ಅಂತ, ಆದ್ರೆ ನಾನು ನೋಡಿದ್ದೀನಿ ಅವನು ಎಲ್ಲಿ ಹೋಗ್ತಾ ಇದ್ದ ಅಂತ. ಹಾಗಾಗಿ ಜೂಡಿ ಹೇಳ್ತಾಳೆ ಬಾ ನನ್ ಜೊತೆ, ನನ್ನ ಅಲ್ಲಿ ತನ ಕರ್ಕೊಂಡು ಹೋಗುವಂತ. ಮತ್ತೆ ಅವ್ರು ಬರ್ತಾರೆ ಈ ಯೋಗ ನಡೆಯೋ ಜಾಗಕ್ಕೆ, ಎಲಿಫೆಂಟ್ ನ ಹತ್ರ. ಅವರು ಕೇಳ್ತಾರೆ ಆಟಟನ್ ಎಲ್ಲಿ ಹೋಗಿರ್ಬೋದು ಅಂತ, ಯಾಕಂದ್ರೆ ಆಟಟನ್ ಇಲ್ಲಿ ಯೋಗ ಕ್ಲಾಸ್ ಗಂತ ಬರ್ತಾ ಇದ್ದ, ಬಟ್ ಈ ಎಲಿಫೆಂಟ್ ಗಂತೂ ಏನು ನೆನಪೇ ಇಲ್ಲ. ಸೊ ಹೀಗಾಗಿ ಅಮಿಟ್ ಆಟಟನ್ ಎಲ್ಲಿ ಹೋಗಿರ್ಬೋದು ಅಂತ. ಬಟ್ ಇಲ್ಲಿರೋನು ಒಬ್ಬನು ಹೇಳ್ತಾನೆ ಏನಂದ್ರೆ ಅವನ ಲೈಸೆನ್ಸ್ ನ ಪ್ಲೇಟ್ ನಂಬರ್ 29THD03 ಆಗಿದೆ. ಸೊ ಇವಾಗ ಅವರು ಈಸಿಯಾಗಿ ಆ ಕಾರ್ ನ ಹುಡುಕ್ ಬಿಟ್ರೆ ಅಮಿಟ್ ಆಟಟನ್ ಎಲ್ಲಿ ಹೋಗಿದ್ದಾನೆ ಅಂತ ಒಂದು ಕ್ಲೂ ಸಿಗ್ಬಹುದೇನೋ. ಸೊ ಇವಾಗ ಈ ಪ್ಲೇಟ್ ನಂಬರ್ ಯಾವ ಕಾರ್ಗೆ ಇದೆ ಅಂತ ಹೇಗೆ ಹುಡ್ಕೋದು, ಯಾಕಂದ್ರೆ ಜೂಡಿಗೂ ಕೂಡ ಸಿಸ್ಟಮ್ ನ ಆಕ್ಸೆಸ್ ಇಲ್ಲ ಇನ್ನು. ಮತ್ತೆ ಅವಳು ನಿಕ್ ಗೆ ಹೇಳ್ತಾಳೆ ನೀನ್ ಹೆಲ್ಪ್ ಮಾಡ್ಲೇಬೇಕು, ಇಲ್ಲದೆ ಇದ್ರೆ ನಾನಂತೂ ನಿನ್ನ ಸುಮ್ನೆ ಬಿಡಲ್ಲ ಅಂತ. ಅಂಡ್ ಅದೇ ಟೈಮ್ ನಲ್ಲಿ ನಿಕ್ ಗೆ ನೆನಪಾಗತ್ತೆ ಏನಂದ್ರೆ ಅವನ್ಗೆ ಒಂದು ಫ್ರೆಂಡ್ ಇದ್ದಾನೆ ಫ್ಲಾಶ್ ಅಂತ DMV ಅಲ್ಲಿ. DMV ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಮೋಟಾರ್ ವೆಹಿಕಲ್ಸ್. ಅಲ್ಲಿ ಪ್ಲೇಟ್ ನಂಬರ್ ನ ಹೊಡೆದ್ರೆ ಆ ಪ್ಲೇಟ್ ನಂಬರ್ ಯಾವ ವೆಹಿಕಲ್ ಗೆ ರಿಜಿಸ್ಟರ್ ಹಾಕೊಂಡಿದೆ ಅಂತ ಗೊತ್ತಾಗುತ್ತೆ. ಮತ್ತೆ ಇವನೊಬ್ಬ ಸ್ಲಾಪ್ ಆಗಿರೋದ್ರಿಂದ ಇವನಂತೂ ಸಿಕ್ಕಾಪಟ್ಟೆ ಸ್ಲೋ ಗುರು, ತುಂಬಾನೇ ಸ್ಲೋ ಆಗಿ ಕೆಲಸ ಮಾಡ್ತಿದ್ದಾನೆ. ಇವರಂತೂ ವೇಟ್ ಮಾಡಿ ಸಾಕಾಗೋಯ್ತು. ಜೂಡಿಗಂತೂ ಕಾಯೋಕೆ ಆಗ್ತಾ ಇಲ್ಲ. ಸೊ ಅವಳೇ ಹೇಳ್ತಾ ಇದ್ದಾಳೆ ಏನನ್ ಮಾಡ್ಬೇಕು ಅಂತ. ಒಂದೊಂದ್ ನಂಬರ್ ಬರೆಯೋಕು ಕೂಡ ಬಹಳ ಟೈಮ್ ತಗೊಳ್ತಾ ಇದ್ದಾನೆ. ಅಂಡ್ ಹಾಗೆ ಫೈನಲಿ ಅವ್ರಿಗೆ ಬಟ್ ಕೆಲಸ ಮುಗುವಷ್ಟರಲ್ಲಿ ರಾತ್ರಿ ಆಗಿರುತ್ತೆ ಗುರು. ಮತ್ತೆ ಆ ಕಾರ್ ರಿಜಿಸ್ಟರ್ ಆಗಿರೋ ಜಾಗಕ್ಕೆ ಬರ್ತಾರೆ. ಇದು ಟಂಡ್ರಾ ಟೌನ್ ಅಂತ, ಆದ್ರೆ ಇದು ಕ್ಲೋಸ್ ಆಗ್ಬಿಟ್ಟಿದೆ. ಸೊ ಇವಾಗ ಅವರು ಜಂಪ್ ಮಾಡ್ಕೊಂಡೆ ಹೋಗ್ಬೇಕಾಗತ್ತೆ ಕಾರ್ ಹುಡ್ಕೋಕೆ. ಮತ್ತೆ ಅವರು ಸೀದಾ ಹತ್ತಿ ಹೋಗ್ತಾರೆ. ಅಂಡ್ ಅಲ್ಲೇ ಮುಂದ್ಗಡೆ ಅವ್ರಿಗೆ ಒಂದು ವ್ಯಾನ್ ಕಾಣಿಸುತ್ತೆ. ಈ ವ್ಯಾನ್ ನ ಪ್ಲೇಟ್ ನಂಬರ್ ಮತ್ತೆ ಅವ್ರಿಗೆ ಸಿಕ್ಕಿರೋ ಪ್ಲೇಟ್ ನಂಬರ್ ಸೇಮ್ ಇತ್ತು. ಹೀಗಾಗಿ ಅವರು ಒಳಗೆ ಹೋಗಿ ನೋಡ್ತಾರೆ. ಮತ್ತೆ ಅಲ್ಲಿ ಅವ್ರ ಪೋಲಾರ್ ಬಿಯರ್ ನ ಕೂದಲುಗಳಷ್ಟೇ ಕಾಣಿಸುತ್ತೆ. ಬಟ್ ನಿಕ್ಕಿ ಅವಾಗ ಮುಂದಿನ ಕ್ಯಾಬಿನ್ ಅಲ್ಲಿ ನೋಡ್ತಾರೆ. ಆಗ ಅವನ್ಗೆ ಸೀಟ್ ಅಲ್ಲಿ ಸ್ಕ್ರಾಚ್ ಆಗಿರೋದೆಲ್ಲ ಕಾಣುತ್ತೆ. ಮತ್ತೆ ಜೂಡಿಗೆ ಕೆಳಗಡೆ ಅಮಿಟ್ ಆಟಟನ್ ಐಡೆಂಟಿಟಿ ಕಾರ್ಡ್ ಸಿಗುತ್ತೆ. ಅಂದ್ರೆ ಇದ್ರ ಅರ್ಥ ಅವನು ಇಲ್ಲಿ ಪಕ್ಕ ಬಂದಿದ್ದ. ನಿಕ್ಗೆ ಸ್ವಲ್ಪ ದೂರದಲ್ಲೇ ಒಂದು ಫ್ಯಾನ್ಸಿ ಕಪ್ ಕಾಣಿಸುತ್ತೆ, ಅದು ಅಲ್ಲೇ ಬಿದ್ಕೊಂಡಿತ್ತು. ಮತ್ತೆ ನಿಕ್ಗೆ ಏನೋ ರಿಯಲೈಸ್ ಆಗುತ್ತೆ ಇದು ಯಾರ ಕಾರ್ ಅಂತ. ಅವ್ನು ಹೇಳ್ತಾನೆ ನಾವ್ ಇಲ್ಲಿಂದ ಬೇಗ ಓಡ್ಬೇಕು, ಯಾಕಂದ್ರೆ ಈ ಕಾರ್ ಈ ಸಿಟಿಯಲ್ಲೇ ಒಂದು ದೊಡ್ಡ ಕ್ರಿಮಿನಲ್ ನ ಕಾರ್ ಆಗಿದೆ. ಮತ್ತೆ ಅವನನ್ನ ಜನ ಮಿಸ್ಟರ್ ಬಿಗ್ ಅಂತ ಕರೀತಾರೆ. ಸೊ ನಾವ್ ಇಲ್ಲಿಂದ ಓಡೋಗೋದು ಬೆಟರ್. ಜೂಡಿ ಹೇಳ್ತಾ ಇದ್ದಾಳೆ ಏನ್ ಹೇಳ್ತಾ ಇದೆಯಾ, ನಾವು ಹೋಗೋ ಆಗಿಲ್ಲ, ಇದೊಂದು ಕ್ರೈಮ್ ಸೀನ್ ಆಗಿದೆ. ಆದ್ರೆ ನಿಕ್ ಹೇಳ್ತಾನೆ ನಾವ್ ಒಂದ್ ವೇಳೆ ಇಲ್ಲಿಂದ ಹೋಗದೆ ಇದ್ರೆ ಇನ್ನೂ ದೊಡ್ಡ ಕ್ರೈಮ್ ಸೀನ್ ಆಗುತ್ತೆ. ಸೊ ಅವರು ಬಾಗ್ಲ ತೆರೀತುನೆ ನೋಡಕ್ ಹೋದ್ರೆ ಮುಂದೆ ಅಂತೂ ಈ ಕ್ರಿಮಿನಲ್ಸ್ ಇದ್ರು ಗುರು. ಮತ್ತೆ ಇವರೆಲ್ಲ ಸೇರಿ ಜೂಡಿ ಮತ್ತೆ ನಿಕ್ ನ ತಮ್ಮ ಬೇಸ್ಗೆ ಕರ್ಕೊಂಡ್ ಬರ್ತಾರೆ. ಜೂಡಿ ಕೇಳ್ತಾನೆ ಇವರಲ್ಲಿ ಯಾರು ಮಿಸ್ಟರ್ ಬಿಗ್ ಆಗಿದ್ದಾರೆ, ಇವನಾ ಅಥವಾ ಇವನ? ಆದ್ರೆ ನೋಡಕ್ ಹೋದ್ರೆ ಮಿಸ್ಟರ್ ಬಿಗ್ ಅಂತೂ ಇವನು ಗುರು, ಆದ್ರೆ ಇವನು ತುಂಬಾ ಸ್ಮಾಲ್ ಇದ್ದಾನೆ. ಮತ್ತೆ ನಿಕ್ ಇವಾಗ ಸ್ವಲ್ಪ ಮಿಸ್ಟರ್ ಬಿಗ್ ನ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಾನೆ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದ, ಹೋಗ್ಲಿಕ್ಕೆ ಮನಸ್ಸುಂಟು. ಎಂತ ಮಂಡೆ ಎಲ್ಲ ಅರ್ಥ ಆಯ್ತಾ? ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಇದೆಲ್ಲ ಈ ದಾರಿಯಲ್ಲಿ ಹೋಗುದಿಲ್ಲ, ಅಂತರಂಗದಿಂದ ಬಹಿರಂಗ. ಹತ್ತಿರ ಬನ್ನಿ. ಬಟ್ ಅದೇ ಟೈಮ್ ನಲ್ಲಿ ಮಿಸ್ಟರ್ ಬಿಗ್ ನ ಮಗಳು ಬರ್ತಾಳೆ. ಇವಳಂತೂ ಅವಳು ತಾನೆ ಡೋನಟ್ ಇಂದ ಪಾರಾಗಿರೋಳು. ಇವಳು ಹೇಳ್ತಾಳೆ ನನ್ನ ಮದುವೆ ದಿನ ನೀವು ಯಾರನ್ನು ಕೂಡ ಕೊಲ್ಲೋ ಹಾಗಿಲ್ಲ ಈ ಐಸಲ್ಲಿ ಹಾಗೆ, ಮತ್ತೆ ಈ ಮೊಲನೆ ನನ್ನ ಪ್ರಾಣ ಉಳಿಸಿದ್ದು ನಿನ್ನೆ ಆ ದೊಡ್ಡ ಡೋನಟ್ ಇಂದ. ಮಿಸ್ಟರ್ ಬಿಗ್ ಇದನ್ನ ಕೇಳ್ಕೊಂಡು ಅವರಿಬ್ರನ್ನು ಕೆಳಗಿಳಿಸೋಕೆ ಹೇಳ್ತಾನೆ. ಮಿಸ್ಟರ್ ಬಿಗ್ ಹೇಳ್ತಾರೆ ನೀನು ನನ್ನ ಮಗಳನ್ನ ಉಳಿಸಿದ್ಯಾ, ಹೀಗಾಗಿ ನಾನು ನಿನ್ಗೆ ಆ ಆಟಟನ್ನ ಹುಡ್ಕೋಕೆ ಹೆಲ್ಪ್ ಮಾಡ್ತೀನಿ. ಮತ್ತೆ ಹಾಗೆ ಅವಳ ಮದುವೆನೂ ನಡೀತು. ಅಂಡ್ ಹಾಗೆ ಇವಾಗ ಮಿಸ್ಟರ್ ಬಿಗ್ ಹೇಳೋಕೆ ಸ್ಟಾರ್ಟ್ ಮಾಡ್ತಾರೆ ಏನಂದ್ರೆ ಮಿಸ್ಟರ್ ಅಮಿಟ್ ಆಟಟ್
ಆಟರ್ಟನ್ ಇವರ ಮನೆಯ ಫ್ಲೋರಿಸ್ಟ್ ಆಗಿದ್ದ. ಆ ದಿನ ರಾತ್ರಿ ಅವನಿಂದ ಏನೋ ಇಂಪಾರ್ಟೆಂಟ್ ಡಿಸ್ಕಸ್ ಮಾಡ್ಬೇಕಿತ್ತು. ಹೀಗಾಗಿ ನಾನು ಆ ಕಾರನ್ನ ಕಳಿಸಿದ್ದೆ, ಆದ್ರೆ ಬರ್ಲೇ ಇಲ್ಲ ಆ ಕಾರ್ ವಾಪಸ್ ಯಾವತ್ತು. ಮತ್ತೆ ಅವನು ಕೂಡ ವಾಪಸ್ ಬರ್ಲೇ ಇಲ್ಲ. ಜೂಡಿ ಹೇಳ್ತಾಳೆ ಮೇ ಬಿ ಅವನನ್ನ ಯಾರೋ ಅಟ್ಯಾಕ್ ಮಾಡಿರಬಹುದು. ಆದ್ರೆ ಮಿಸ್ಟರ್ ಬಿಗ್ ಹೇಳ್ತಾರೆ ಏನಂದ್ರೆ ಅವನನ್ನ ಯಾರೋ ಅಟ್ಯಾಕ್ ಮಾಡಿದ್ದಲ್ಲ, ಬದಲಿಗೆ ಅವನೇ ಅಟ್ಯಾಕ್ ಮಾಡಿದ್ದು. ಆ ದಿನ ರಾತ್ರಿ ಅವನು ಇದಕ್ಕಿದ್ದಂಗೆ ನನ್ನ ಡ್ರೈವರ್ಗೆ ತುಂಬಾ ಹೆದರಿಸ್ಬಿಟ್ಟಿದ ಅಂಡ್ ಹಾಗೆ ಅಟ್ಯಾಕ್ ಮಾಡಿ ಆ ಕಾರಿಂದ ಎಸ್ಕೇಪ್ ಆಗ್ಬಿಟ್ಟಿದ್ದಂತೆ. ಒಂದ್ ವೇಳೆ ನೀವು ಜಾಸ್ತಿ ತಿಳ್ಕೊಳ್ಬೇಕು ಅಂದ್ರೆ ರೈನ್ ಫಾರೆಸ್ಟ್ ಡಿಸ್ಟ್ರಿಕ್ಟ್ ಗೆ ಹೋಗಿ ಅಲ್ಲೇ ನಮ್ಮ ಡ್ರೈವರ್ ಇರೋದು. ಜೂಡಿ ಮತ್ತೆ ನಿಕ್ ಡ್ರೈವರ್ ಹತ್ರ ಬಂದು ಕೇಳ್ತಾರೆ. ಡ್ರೈವರ್ ನ ಹೆಸರು ಮಿಸ್ಟರ್ ಮ್ಯಾಂಚಸ್ ಅಂತ. ಸೊ ಮ್ಯಾಂಚಸ್ ಹೇಳ್ತಾನೆ ಏನಂದ್ರೆ ಆ ದಿನ ರಾತ್ರಿ ಮಿಸ್ಟರ್ ಅಮೆಟ್ ಆಟರ್ಟನ್ ಇದಕ್ಕಿದ್ದಂಗೆ ಪ್ರಾಣಿ ರೀತಿ ಬಿಹೇವ್ ಮಾಡೋಕೆ ಶುರು ಮಾಡ್ದ. ಅಂದ್ರೆ ಅವನು ಪ್ರಾಣಿನೇ ಆಗಿದ, ಬಟ್ ನಿಮ್ಗೆ ಗೊತ್ತಿರುವ ಹಾಗೆ ಇಲ್ಲಿ ಪ್ರಾಣಿಗಳು ಮನುಷ್ಯರ ರೀತಿ ಬಿಹೇವ್ ಮಾಡೋದು. ಸೊ ಅವನು ಸೀದಾ ಪ್ರಾಣಿ ಆಗ್ಬಿಟ್ಟ ಮತ್ತೆ ಮ್ಯಾಂಚಸ್ ಗೆ ಅಟ್ಯಾಕ್ ಮಾಡೋಕೆ ಶುರು ಮಾಡ್ದ. ಅದಾದ ನಂತರ ಕಾರು ಒಂದ್ ಕಡೆ ಆಕ್ಸಿಡೆಂಟ್ ಆಗೋಯ್ತು ಅಂಡ್ ಅಮಿಟ್ ಆಟರ್ಟನ್ ಒಂದ್ ಕಡೆ ಓಡೋದ. ಮಿಸ್ಟರ್ ಮ್ಯಾಂಚಸ್ ಹೇಳ್ತಾನೆ ಒಂದ್ ನಿಮಿಷ ನೀವು ಒಳಗ್ ಬರ್ಬಹುದು, ನಾನೇನು ಮಾಡ್ಕೊಂಡ್ ಬರ್ತೀನಿ ಅಂತ. ಹಾಗೆ ಒಳಗಡೆ ಏನೋ ಸದ್ದಾದಂಗ ಆಗತ್ತೆ. ಅವರು ಡೋರ್ ನ ತೆಗೆದ್ ನೋಡಿದ್ರೆ ಇಲ್ಲಿ ಮಿಸ್ಟರ್ ಮ್ಯಾಂಚಸ್ ಕೂಡ ಪ್ರಾಣಿ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ. ಇವರು ಬ್ಲಾಕ್ ಪ್ಯಾಂಥರ್ ಆಗ್ಬಿಟ್ರು. ಜೂಡಿ ಮತ್ತೆ ನಿಕ್ ಓಡ್ತಾರೆ. ಅಲ್ಲ ಗುರು, ಇವ್ರು ಬೇಕಿದ್ರೆ ಬಾಗ್ಲ ಕೂಡ ಹಾಕ್ಬಹುದಿತ್ತು, ಆದ್ರೆ ಬಾಗ್ಲನ್ನ ತೆರೆದಿಟ್ರು. ಇದರಿಂದ ಅಂತೂ ಮ್ಯಾಂಚಸ್ ಈಸಿಯಾಗಿ ಅವರನ್ನ ಫಾಲೋ ಮಾಡಬಹುದು. ಏನ್ ಹಾಫ್ ಐಕ್ಯೂ ಇರೋರು ಗುರು. ಬರೋಕು ಮುಂಚೆ ಈ ಸೇತುವೆ ಎಷ್ಟು ಗಿಡ್ಡ ಇತ್ತು, ಇವಾಗ ಉದ್ದ ಹೇಗಾಯ್ತು ಗುರು. ಎನಿವೇ, ಸೊ ಇವರು ಹೀಗೆ ಮ್ಯಾಂಚಸ್ ಇಂದ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಾನೆ ಇದ್ದಾರೆ. ಮತ್ತೆ ಜೂಡಿ ಕ್ಲಾಸರ್ ಗೆ ಕಾಲ್ ಮಾಡ್ತಾಳೆ ಸಿಪಿಡಿ ಅವ್ರಿಗೆ ಇಲ್ಲಿ ಬರೋಕ್ ಹೇಳು, ನಮ್ಗೆ ಬ್ಯಾಕಪ್ ಕಳ್ಸೋಕ್ ಹೇಳು, ಯಾಕಂದ್ರೆ ಇವಾಗ ಒಂದು ಜಾಗ್ವಾರ್ ಗೆ ಹುಚ್ಚಿಡ್ದಿದೆ. ಓಕೆ, ಅವನು ಬ್ಲಾಕ್ ಪ್ಯಾಂಥರ್ ಅಲ್ಲ ಗಾಯ್ಸ್, ಜಾಗ್ವಾರ್ ಆಗಿದ್ದ. ಅವರು ಸೀದಾ ಕೆಳಗಡೆ ಬೀಳ್ತಾರೆ. ಬಟ್ ಇಲ್ಲಿ ಮರದ ಬಳ್ಳಿಗಳಿಂದ ಅವರು ಬದುಕ್ತಾರೆ. ನೀ ಕೇಳ್ತಾನೆ ನನ್ನ ಪ್ರಾಣ ಉಳಿಸಿದಕ್ಕೆ ಥ್ಯಾಂಕ್ ಯು ಅಂತ. ಬಟ್ ಅವರು ಮತ್ತೆ ಕೆಳಗಡೆ ಬೀಳ್ತಾರೆ ಗುರು. ಈ ಸಲ ಅವರು ರೋಡ್ ಮೇಲೆ ಬೀಳೋಕ್ ಆಗಿದ್ರು, ಬಟ್ ಬಳ್ಳಿಗಳಿಂದ ಬದುಕುಳಿದ್ರು. ಮತ್ತೆ ಅಲ್ಲಿಗೆ ಜಿಪಿಡಿ ಅವರು ಬರ್ತಾರೆ. ಚೀಫ್ ಬೋಗೋ ಹೇಳ್ತಾನೆ ನಾನು ನಿನ್ಗೆ ಬರೀ 2 ದಿನ ಕೊಟ್ಟಿದ್ದೆ ಈ ಕೇಸ್ ನ ಸಾಲ್ವ್ ಮಾಡೋಕೆ, ಆದ್ರೆ ನಿನ್ನಿಂದ ಏನೂ ಆಗಿಲ್ಲ. ಮತ್ತೆ ಗಾಯ್ಸ್ ಜೂಡಿಯ ಜಾಗ್ವಾರ್ ನ ತೋರ್ಸೋಕೆ ಬಂದಿದ್ಲು, ಆದ್ರೆ ಆ ಜಾಗ್ವಾರ್ ಕೂಡ ಎಲ್ಲೋ ಹೋಗ್ಬಿಟ್ಟಿದೆ. ಅಂದ್ರೆ ಮ್ಯಾಂಚಸ್ ಓಡೋಗಿದ್ದಾನೆ. ನಿಕ್ ಮ್ಯಾಂಚಸ್ ನ ನೋಡಿದ್ರು ಕೂಡ ಚೀಫ್ ಬೋಗೋ ಒಂದು ನರಿಯನ್ನ ನಂಬಲ್ಲ ಅಂತ ಹೇಳ್ತಾನೆ. ಬೋಗೋ ಹೇಳ್ತಾನೆ ನಿನ್ನ ಬ್ಯಾಜ್ ನ ಕೊಡು, ನೀನು ಇವಾಗ ರಿಸೈನ್ ಮಾಡ್ತಾ ಇದೀಯ ಅಂತ. ಅದ್ರೊಳಗೆ ನಿಕ್ ಬರ್ತಾನೆ. ನಿಕ್ ಹೇಳ್ತಾನೆ ನೀವು ಅವಳಿಗೆ ಸರಿಯಾದ ರಿಸೋರ್ಸ್ ಕೂಡ ಕೊಡ್ಲಿಲ್ಲ, ಸರಿಯಾಗಿ ಕೇಸ್ ಫೈಲ್ಸ್ ಕೂಡ ಕೊಡ್ಲಿಲ್ಲ, ಏನು ಎವಿಡೆನ್ಸ್ ಕೂಡ ಇಲ್ಲ. ಮತ್ತೆ ಹಾಗೆ ಅವಳಿಗೆ ಬರೀ 2 ದಿನಗಳನ್ನ ಕೊಟ್ಟಿದ್ದೀರಾ. ಆ ಕೇಸ್ ನ ನಿಮ್ಮ ಪೂರ್ತಿ ಡಿಪಾರ್ಟ್ಮೆಂಟ್ ಅವ್ರ ಹತ್ರ 2 ವಾರದಲ್ಲೂ ಕೂಡ ಸಾಲ್ವ್ ಮಾಡಕ್ಕಾಗಿಲ್ಲ. ಸೊ ನಿಮ್ಗೆ ಅನ್ಸುತ್ತೆ ಅದು ಬರೀ 2 ದಿನದಲ್ಲಿ ಸಾಲ್ವ್ ಆಗ್ಬಿಡುತ್ತೆ ಅಂತ. ನಿಕ್ ಹೇಳ್ತಾನೆ ಚೀಫ್ ಬೋಗೋ ನೀವು ಅವಳಿಗೆ 48 ಗಂಟೆಗಳನ್ನ ಕೊಟ್ಟಿದ್ದೀರಾ, ನಮ್ಮ ಹತ್ರ ಇನ್ನೂ 10 ಗಂಟೆಗಳು ಬಾಕಿ ಇವೆ. ನಾವು ಮಿಸ್ಟರ್ ಆಟರ್ಟನ್ ನ ಹುಡುಕ್ತೀವಿ, ಈ ಕೇಸ್ ನ ಕ್ರ್ಯಾಕ್ ಮಾಡ್ತೀವಿ. ಅವನು ಜೂಡಿಯನ್ನ ಕರ್ಕೊಂಡು ಹೋಗ್ತಾನೆ. ವೈಲ್ಡ್ ಕೆಟ್ಟವನಲ್ಲ ಗುರು, ಅವನು ಒಳ್ಳೆಯವನೇ, ಜಸ್ಟ್ ಬಿಸ್ನೆಸ್ ಕೆಟ್ಟದಾಗಿತ್ತು. ಮತ್ತೆ ನಿಕ್ ತನ್ನ ಬ್ಯಾಕ್ ಸ್ಟೋರಿ ಹೇಳೋಕೆ ಸ್ಟಾರ್ಟ್ ಮಾಡ್ತಾನೆ. ಅವನು 9 ವರ್ಷ ಇದ್ದ. ಆ ಟೈಮ್ ಅಲ್ಲಿ ಅವನು ಜೂನಿಯರ್ ರೇಂಜರ್ ಸ್ಕೌಟ್ಸ್ ನ ಜಾಯ್ನ್ ಆಗ್ಬೇಕಂತ ಇದ್ದ. ಅವನು ಏಕೈಕ ಪ್ರೆಡೇಟರ್ ಆಗಿದ್ದ ತನ್ನ ಸ್ಕೌಟ್ ನಲ್ಲಿ. ಹೀಗಾಗಿ ಬೇರೆ ಮೆಂಬರ್ಸ್ ಗೆ ಅವನಂದ್ರೆ ಇಷ್ಟ ಇರಲಿಲ್ಲ. ಒಂದಿನ ಅವನ ಮುಖಕ್ಕೆ ಚೈನ್ ನ ಹಾಕ್ಬಿಟ್ರು. ಅವನನ್ನ ಪ್ರೆಡೇಟರ್ ಅಂತ ರೇಗಿಸ್ತಾ ಇದ್ರು. ಅವನ ಕಂಡ್ರೆ ಯಾರಿಗೂ ಕೂಡ ಇಷ್ಟ ಆಗ್ತಾ ಇರ್ಲಿಲ್ಲ. ಆ ದಿನ ನಿಕ್ ಗೆ ಅರ್ಥ ಆಯ್ತು ಏನಂದ್ರೆ ಒಂದ್ ವೇಳೆ ಜಗತ್ತು ನರಿಯನ್ನ ಬರೀ ಕುತಂತ್ರಿ ಮತ್ತೆ ಸುಳ್ಳುಗಾರ ಅಂತ ಅನ್ಕೊಳ್ಳುತ್ತೆ ಅಂದ್ಮೇಲೆ ಬೇರೆದೇನಾದ್ರೂ ಆಗೋಕ್ ಹೋಗೋದು ಸುಮ್ನೆ ವ್ಯರ್ಥ, ಯಾಕಂದ್ರೆ ಯಾರು ಕೂಡ ಅರ್ಥ ಮಾಡ್ಕೊಳಲ್ಲ. ಜೋಡಿಗೆ ಇದನ್ನ ಕೇಳಿ ಬೇಜಾರಾಗುತ್ತೆ. ಮತ್ತೆ ಹಾಗೆ ಅವಳು ನಿಕ್ ನ ಸಂತೈಸ್ತಾಳೆ. ಅಂಡ್ ನಿಕ್ ಕೇಳ್ತಾನೆ ಏನಂದ್ರೆ ಎಲ್ಲಾ ಕಡೆ ಕೆನಪಿ ಇದೆ, ರೋಡ್ ನಲ್ಲಿ ಕ್ಯಾಮ್ರಾಸ್ ಕೂಡ ಇವೆ. ನನ್ಗನ್ಸುತ್ತೆ ಜಾಗ್ವಾರ್ ಮ್ಯಾಂಚಸ್ ಎಸ್ಕೇಪ್ ಆಗಿರೋದನ್ನ ಆ ಕ್ಯಾಮ್ರಾಗಳು ನೋಡಿರಬಹುದು. ಬಟ್ ಪ್ರಾಬ್ಲಮ್ ಏನಂದ್ರೆ ನಿನ್ಗೆ ಸಿಸ್ಟಮ್ ನ ಆಕ್ಸೆಸ್ ಇಲ್ಲ, ನೀನು ಅವೆಲ್ಲ ಹೇಗ್ ನೋಡ್ತೀಯ ಅಂತ. ಆದ್ರೆ ಜೂಡಿಗೆ ನೆನಪಾಗುತ್ತೆ ಬೆಲ್ ವೆದರ್ದು, ಮೇಯರ್ ನ ಅಸಿಸ್ಟೆಂಟ್ ಅಲ್ವಾ. ಸೊ ಬೆಲ್ ವೆದರ್ ಹತ್ರ ಸಿಸ್ಟಮ್ ನ ಆಕ್ಸೆಸ್ ಇರುತ್ತೆ. ಅವರು ಎಲ್ಲ ಕ್ಯಾಮ್ರಾಸ್ ಕೂಡ ನೋಡಬಹುದು, ಫುಟೇಜ್ ನ ಚೆಕ್ ಮಾಡಬಹುದು. ಬೆಲ್ ವೆದರ್ ಅವ್ರಿಗೆ ಹೆಲ್ಪ್ ಮಾಡೋದನ್ನ ಒಪ್ಕೊಳ್ತಾರೆ, ಯಾಕಂದ್ರೆ ಹೇಗಿದ್ರು ಜೂಡಿ ಬೆಲ್ ವೆದರ್ ನ ಫ್ರೆಂಡ್ ಆಗಿದ್ದಾಳಲ್ಲ. ಅದಕ್ಕೆ ಬೆಲ್ ವೆದರ್ ಅಂತೂ ಮೇಯರ್ ನ ಕಾಲ್ ಬಂದು ಅಂತ ಹೋಗ್ತಾಳೆ. ಬಟ್ ಇವ್ರು ಇಲ್ಲಿ ಕ್ಯಾಮ್ರಾದಲ್ಲಿ ನೋಡ್ತಾರೆ ಏನಂದ್ರೆ ಆ ಟೈಮ್ ಮೆಂಚಸ್ ಯಾವಾಗ ಬ್ರಿಡ್ಜ್ ನ ಮೇಲೆ ಇದ್ನೋ ಆಗ ಅವನನ್ನ ಯಾರೋ ಹಿಡಿದು ಬಿಟ್ಟಿದ್ರು. 2 ತೋಳಗಳು, ನೈಟ್ ಹೌಲರ್ಸ್ ಅಂತ ಹೇಳ್ತೀವಿ ನಾವು, ಯಾಕಂದ್ರೆ ರಾತ್ರಿ ಟೈಮ್ ಅಲ್ಲಿ ಇವುಗಳು ಕೂಗುತ್ತಂತೆ. ಮತ್ತೆ ಆ 2 ನೈಟ್ ಹೌಲರ್ ಗಳು ಮ್ಯಾಂಚಸ್ ನ ಗಾಡಿಯಲ್ಲಿ ಇಟ್ಕೊಂಡು ಹೋದ್ರು. ಮತ್ತೆ ನಿಕ್ ಅವ್ರು ಹೋಗಿರೋ ರೂಟ್ ನ ಹುಡುಕ್ ತೋರಿಸ್ತಾನೆ. ಜೂಡಿ ಹೇಳ್ತಾಳೆ ನೀನು ಕೂಡ ಒಂದು ಒಳ್ಳೆ ಪೊಲೀಸ್ ಆಫೀಸರ್ ಆಗ್ಬಹುದು ಅಂತ. ಮತ್ತೆ ಹಾಗೆ ಸೀನ್ ಕಟ್ ಆಗುತ್ತೆ. ಅವರು ಈ ಒಂದು ದೊಡ್ಡ ಬಿಲ್ಡಿಂಗ್ ಇರೋ ಜಾಗಕ್ಕೆ ಬರ್ತಾರೆ. ಇದು ಬೇರೆ ಗುಡ್ಡದ ತುದಿಯಲ್ಲಿದೆ ಗುರು. ಮತ್ತೆ ನೈಟ್ ಹೌಲರ್ಸ್ ಗಳಿಂದ ಇವರು ಅಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ನಿಕ್ ಅವಳಿಗೆ ಒಂದು ಪ್ಲಾನ್ ನ ಹೇಳ್ತಾನೆ ಏನನ್ ಮಾಡ್ಬೇಕು ಅಂತ. ಈ ಬಿಲ್ಡಿಂಗ್ ಗೆ ನುಗ್ಗಿದ ತಕ್ಷಣ ಅವರು ಒಂದು ಡೋರ್ ನ ಓಪನ್ ಮಾಡ್ತಾರೆ. ಮತ್ತೆ ಇಲ್ಲಂತೂ ಒಂದು ಲ್ಯಾಬೋರೇಟರಿ ಇದೆ ಗುರು, ಏನೇನೋ ನಡೀತಾ ಇದೆ ಅನ್ಸುತ್ತೆ ಇಲ್ಲಿ. ಮತ್ತೆ ಇಲ್ಲಿನ ಫ್ಲೋರ್ ನ ಮೇಲೆ ಬೇರೆ ಸ್ಕ್ರಾಚಸ್ ಗಳಿವೆ. ಅಂದ್ರೆ ಇದ್ರ ಅರ್ಥ ಯಾವ್ದೋ ಪ್ರಾಣಿನೇ ಮಾಡಿರ್ಬೋದು ಅಂತ ನಿಕ್ ಹೇಳ್ತಾ ಇರೋ ಸಮಯದಲ್ಲೇ ಅಲ್ಲೊಂದು ಸಿಂಹ ಬಂದ್ಬಿಡುತ್ತೆ ಗುರು. ಇದೊಂದು ಪ್ರೆಡೇಟರ್ ಅನಿಮಲ್. ಅಂದ್ರೆ ಇಲ್ಲಿ ಇನ್ನೂ ಬೇರೆ ಪ್ರಾಣಿಗಳನ್ನ ಬಂಧಿಸಿಟ್ಟಿದ್ದಾರೆ. ಮತ್ತೆ ಸ್ವಲ್ಪ ಮುಂದೆ ನೋಡಿದ್ರೆ ಅಲ್ಲಿ ಮ್ಯಾಂಚಸ್ ಕೂಡ ಇದ್ದ, ಅಲ್ಲಿ ಟ್ರ್ಯಾಪ್ ಹಾಕೊಂಡಿದ್ದ. ಮತ್ತೆ ಹಾಗೆ ಇಲ್ಲಿ ಮಿಸ್ಟರ್ ಅಮಿಟ್ ಆಟರ್ಟನ್ ಕೂಡ ಇದ್ದಾನೆ. ಆದ್ರೆ ಇವರೆಲ್ಲ ಪ್ರಾಣಿಗಳಂತೆ ಬಿಹೇವ್ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಇವ್ರುಗಳು ಪ್ರಾಣಿಗಳೇ, ಬಟ್ ಮನುಷ್ಯರ ರೀತಿ ಬಿಹೇವ್ ಮಾಡ್ತಾ ಇದ್ರು ಮೊದಲು. ಆದ್ರೆ ಇವಾಗ ಪ್ರಾಣಿಗಳ ರೀತಿ ಆಗಿದ್ದಾರೆ. ಮತ್ತೆ
ಓ ಗಾಯ್ಸ್, ನಿಮ್ಗೆ ನೆನ್ಪಾಯ್ತಾ ಸ್ಟಾರ್ಟಿಂಗ್ ಅಲ್ಲಿ ಚೀಫ್ ಬೋಗೋ ಸಿಟಿಯಲ್ಲಿ 14 ಪ್ರೆಡೆಟರ್ಸ್ ಗಳು ಕಳೆದೋಗಿದ್ದಾರೆ ಅಂತ ಹೇಳಿಲ್ವಾ? ಅಂದ್ರೆ ಅವರುಗಳೇ ಇವುಗಳು. ಇಲ್ಲೂ ಕೂಡ 14 ಪ್ರಾಣಿಗಳು ಬಂದಿಯಾಗಿದ್ದಾರೆ. ಮತ್ತೆ ಅಲ್ಲಿಗೆ ಯಾರೋ ಬರ್ತಿರೋ ಸದ್ದು ಬರುತ್ತೆ. ಇವರಿಬ್ರು ಒಂದ್ ಕಡೆ ಅಡ್ಕೊಳ್ತಾರೆ. ಇಲ್ಲಿ ನೋಡಕ್ ಹೋದ್ರೆ ಮೇಯರ್ ಬಂದ್ಬಿಟ್ಟ. ಮೇಯರ್ ಕೇಳ್ತಾ ಇದ್ದಾನೆ, ಈ ಪ್ರಾಣಿಗಳೆಲ್ಲ ಯಾವಾಗ ಸರಿ ಹೋಗ್ತಾರೆ? ನಾನು ಪಬ್ಲಿಕ್ ಗೆ ಏನಂತ ಉತ್ತರ ಕೊಡ್ಲಿ? ಇವ್ರಿಗೆಲ್ಲ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ. ನೀವು ಬೇಗ ಏನಂತ ಮಾಡ್ಬೇಕು ಹೇಳಿ, ನೀವು ಬೇಗ ಏನಾದ್ರು ಮಾಡ್ಬೇಕು ಇವ್ರುಗಳ ಬಗ್ಗೆ ಅಂತ. ಮತ್ತೆ ಜೂಡಿ ಇದನ್ನ ರೆಕಾರ್ಡ್ ಮಾಡ್ತಾ ಇದ್ಲು. ಯಾರು ಗೊತ್ತು ಗಾಯ್ಸ್, ಮೇಯರೇ ಇದ್ರೆಲ್ಲರ ಹಿಂದೆ ಇರ್ಬಹುದಾ? ಬರೀ ಪ್ರೆಡೆಟರ್ ಅನಿಮಲ್ಸ್ ಮಾತ್ರ ಈ ರೀತಿ ಹುಚ್ಚುಚ್ಚಾಗಿ ಬಿಹೇವ್ ಮಾಡ್ತಾ ಇರೋದು. ನಾವು ಪಬ್ಲಿಕ್ ಗೆ ಇವೆಲ್ಲ ಹೇಳಲೇ ಬಿಡ್ಬೇಕು ಅಂತ ಇಲ್ಲಿರೋ ಲ್ಯಾಬ್ ರಿಪೋರ್ಟರ್ ಹೇಳ್ತಾಳೆ. ಮೇಯರ್ ಹೇಳ್ತಾನೆ, ಪಬ್ಲಿಕ್ ಗೆ ಹೇಳೋದಾ? ಪಬ್ಲಿಕ್ ಗೆ ಈ ಪ್ರೆಡೆಟರ್ಸ್ ಗಳೆಲ್ಲ ಹುಚ್ಚರಾಗ್ತಿದ್ದಾರೆ ಅಂತ ಹೇಳಿದ್ರೆ ನನ್ ಕತೆ ಏನು? ನಾನು ಕೂಡ ಒಬ್ಬ ಸಿಂಹ ಅಂದ್ರೆ ಪ್ರೆಡೆಟರೇ. ನನ್ಗೆ ವೋಟ್ ಸಿಗಲ್ಲ, ಮತ್ತೆ ನಾನಂತೂ ಪೂರ್ತಿ ಹಾಳಾಗೋಗ್ತೀನಿ. ಅಂಡ್ ಅದೇ ಟೈಮ್ ನಲ್ಲಿ ಜೂಡಿಯ ಫೋನ್ಗೆ ಅಪ್ಪ ಅಮ್ಮನ ಕಾಲ್ ಬರುತ್ತೆ. ಮೇಯರ್ ಅಲರ್ಟ್ ಆಗ್ಬಿಡ್ತಾನೆ. ಇಲ್ಲಿ ಸೈರನ್ ಹೊಡೆಯೋಕೆ ಶುರುವಾಗುತ್ತೆ. ಮತ್ತೆ ಅವರಿಬ್ರು ಈ ರೋಡ್ ನಲ್ಲಿ ಟ್ಯಾಪ್ ಆಗೋದ್ರು. ಬಟ್ ಇವರಿಬ್ರು ಕೂಡ ಟಾಯ್ಲೆಟ್ ನ ಪೈಪ್ ಲೈನ್ ಇಂದ ಎಸ್ಕೇಪ್ ಆಗ್ಬಿಡ್ತಾರೆ. ಗುರು, ಯಾವ ಲಾಜಿಕ್ ಅಂತ ಗೊತ್ತಾಗ್ತಿಲ್ಲ. ಬಟ್ ಆದ್ರೂ ಓಕೆ, ಏನ್ ಮಾಡೋಕು ಬರಲ್ಲ. ಅಂಡ್ ಹಾಗೆ ಜೂಡಿ ಚೀಫ್ ಬೋಗೋಗೆ ಇನ್ಫಾರ್ಮ್ ಮಾಡಿರ್ತಾಳೆ ಕ್ಲೌ ಹಸರ್ ನ ಮೂಲಕ. ಮತ್ತೆ ಅಲ್ಲಿಗೆ ಪೂರ್ತಿ ಜಿಪಿಡಿ ಈ ಬಿಲ್ಡಿಂಗ್ ಗೆ ಬಂದ್ಬಿಡುತ್ತೆ ಅಂತ. ಮತ್ತೆ ನೆಕ್ಸ್ಟ್ ಡೇ ಇವಾಗ ಎಲ್ಲರ ಮುಂದೆ ಅಂದ್ರೆ ಪ್ರೆಸ್ ಕಾನ್ಫರೆನ್ಸ್ ನ ಮುಂದೆ ಜೂಡಿ ಒಂದು ಸ್ಪೀಚ್ ಕೊಡ್ಬೇಕು ತನ್ನ ಬಗ್ಗೆ. ಯಾಕಂದ್ರೆ ಅವಳು ಇವಾಗ ಈ ಕೇಸ್ ನ ಸಾಲ್ವ್ ಮಾಡಿ ಝೂಟೋಪಿಯಾನ ಉಳಿಸಿದಾಳೆ, ಇಲ್ಲಿರೋ ಪ್ರಾಣಿಗಳನ್ನ ಉಳಿಸಿದಾಳೆ. ಅದಕ್ಕೆ ಜೂಡಿ ನಮ್ಮ ನಿಕ್ಗೂ ಕೂಡ ಒಂದು ಲೆಟರ್ ನ ಕೊಡ್ತಾಳೆ. ಇದ್ರಲ್ಲಿ ಬರ್ದಿಟ್ಟು ಏನಂದ್ರೆ ನಿಕ್ ಕೂಡ ಇವಾಗ ಜಿಪಿಡಿ ನ ಜಾಯಿನ್ ಆಗ್ಬಹುದು ಅಂತ. ಪ್ರೆಸ್ ಕಾನ್ಫರೆನ್ಸ್ ಕ್ವೆಶ್ಚನ್ಸ್ ನ ಕೇಳ್ತಾರೆ. ಮತ್ತೆ ಜೂಡಿ ಹೇಳ್ತಾಳೆ ಏನಂದ್ರೆ, ಪ್ರಾಣಿಗಳಂತೆ ಬಿಹೇವ್ ಮಾಡ್ತಿರೋರು ಹುಚ್ಚರಾಗ್ತಿರೋರೆಲ್ಲ ಪ್ರೆಡಿಟರ್ಸ್ ಗಳೇ. ನಮ್ಮ ಪ್ರಾಣಿಗಳಲ್ಲಿ 2 ರೀತಿ ಸ್ಪೀಶೀಸ್ ಇವೆ, ಒಂದು ಪ್ರೆಡಿಟರ್ ಮತ್ತು ಪ್ರೇಗಳು. ಈ ರೀತಿ ಆಗ್ತಾ ಇರೋದು ಪ್ರೆಡಿಟರ್ಸ್ ಗಳಿಗೆ ಮಾತ್ರ. ಸಾವಿರಾರು ವರ್ಷಗಳ ಹಿಂದೆ ಪ್ರೆಡಿಟರ್ಸ್ ಗಳು ಬೇಟೆಯಾಡೆ ಬದುಕ್ತಾ ಇದ್ವು. ನನ್ಗಂತೂ ಅನ್ಸುತ್ತೆ ಪ್ರೆಡಿಟರ್ಸ್ ಗಳು ಬಹುಶಃ ತಮ್ಮ ಈ ಸರ್ವೈವಲ್ ಇನ್ಸ್ಟಿಂಕ್ಟ್ ಗೆ ವಾಪಸ್ ಹೋಗ್ತಾ ಇರ್ಬೋದೇನೋ. ಅವರಲ್ಲಿ ಮತ್ತೆ ಅದೇ ಪ್ರೆಡಿಟರ್ ನ ಗುಣ ಬಂದಿರಬಹುದು, ಅಥವಾ ಅವರ ಬಯೋಲಜಿಯಲ್ಲಿ DNA ಅಲ್ಲಿ ಯಾವುದೋ ಒಂದು ಕಂಪೋನೆಂಟ್ ಇರಬಹುದೇನೋ. ಹೀಗೆ ಹೇಳ್ತಾ ಪ್ರೆಸ್ ಕಾನ್ಫರೆನ್ಸ್ ಇನ್ನು ಕ್ವೆಶ್ಚನ್ಸ್ ನ ಕೇಳೋಕೆ ಸ್ಟಾರ್ಟ್ ಮಾಡುತ್ತೆ. ಬೆಲ್ವೆದರ್ ಬಂದು ಇಲ್ಲಿಗೆ ಇಷ್ಟೇ ಸಾಕು ಅಂತ ಹೇಳಿ ಜೂಡಿನ ಕರ್ಕೊಂಡ್ ಬರ್ತಾರೆ. ಜೂಡಿ ಇವಾಗ ಏನ್ ಹೇಳಿದ್ಲೋ ಅದು ಸ್ವಲ್ಪ ಪ್ರೆಡೆಟರ್ ಗಳನ್ನ ಟಾರ್ಗೆಟ್ ಮಾಡುವಂತಿತ್ತು. ಇಲ್ಲಿ ಇದನ್ನ ಕೇಳಿ ನಿಕ್ ಕೂಡ ತುಂಬಾನೇ ಬೇಜಾರಾಗಿರುತ್ತೆ. ಅವಳು ಹೇಳಿದ್ಲಲ್ಲ, ಪ್ರೆಡೆಟರ್ ಗಳಿಂದ ಪ್ರಾಬ್ಲಮ್ ಆಗ್ತಾ ಇವೆ, ಪ್ರೆಡೆಟರ್ ಗಳು ಮತ್ತೆ ಪ್ರಾಣಿಗಳಂತೆ ಬಿಹೇವ್ ಮಾಡ್ತಾ ಇದೆ ಅಂತ. ನಿಕ್ ಕೂಡ ಒಂದು ನರಿ ಅಂದ್ರೆ ಪ್ರೆಡೆಟರೇ. ಆದ್ರೆ ಜೂಡಿ ಹೇಳ್ತಾಳೆ, ಬೇಜಾರಾಗ್ಬೇಡ ನಿಕ್, ನಾನು ನಿನ್ಗೆ ಹೇಳಿದಲ್ಲ, ನೀನು ಆ ಪ್ರೆಡೆಟರ್ಸ್ ನ ರೀತಿ ಅಲ್ಲ ಅಂತ. ಅದ್ರ ನಿಕ್ ಒಂದು ಕ್ವೆಶ್ಚನ್ ನ ಕೇಳ್ತಾನೆ, ಒಂದ್ ವೇಳೆ ನಾನು ಕೂಡ ಆ ಪ್ರಾಣಿಗಳಂತ ಆಗ್ಬಿಟ್ರೆ, ನಾನು ಕೂಡ ನಿನ್ನ ತಿನ್ನೋಕೆ ಬಂದ್ರೆ ಏನ್ ಮಾಡ್ತೀಯ ಅಂತ. ಮತ್ತೆ ಅವಳ ಕೈ ಸೀದಾ ಫಾಕ್ಸ್ ರಿಪೆಲೆಂಟ್ ನ ವರ್ಗು ಹೋಗುತ್ತೆ. ಅವಳು ಅದನ್ನ ಇನ್ನೂ ಇಟ್ಕೊಂಡಿದ್ಲು. ಫಾಕ್ಸ್ ರಿಪೆಲೆಂಟ್ ಅಂದ್ರೆ ಈ ಜಗತ್ತಿನಲ್ಲಿ ನರಿಗಳನ್ನ ದೂರ ಇಡೋಕೆ ಮಾಡಿದಂತ ಐಟಮ್ ಆಗಿತ್ತು. ನಿಕ್ ಹೇಳ್ತಾನೆ, ಇಷ್ಟೇ ತಾನೇ, ನನ್ ಗೊತ್ತಿತ್ತು ನಿನ್ಗೆ ನನ್ ಮೇಲೆ ಪೂರ್ತಿ ನಂಬಿಕೆನೇ ಇಲ್ಲ. ಮತ್ತೆ ನಿಕ್ ಅಲ್ಲಿಗೆ ಅವಳ ಲೆಟರ್ ನ ಕೊಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ. ಸೊ ಗೈಸ್, ಕೇವಲ ಒಂದೇ ವಾರದಲ್ಲಿ ಇನ್ನೂ ಕೇಸಸ್ ಹೆಚ್ಚಾಯ್ತಾ ಹೋಯ್ತು. ಇನ್ನು ಪ್ರೆಡೆಟರ್ಸ್ ಗಳು ತುಂಬಾನೇ ಪ್ರಾಣಿಗಳಂತೆ ಬಿಹೇವ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವು. ಇದು 27ನೇ ಕೇಸ್ ಆಗಿದೆ. ಪೂರ್ತಿ ಝೂಟೋಪಿಯಾದಲ್ಲಿ ಪ್ರೆಡೆಟರ್ ಹಾಗೂ ಪ್ರೇನ ಮಧ್ಯ ವಿರೋಧಾಭಾಸ ಹುಟ್ಕೊಳ್ತು. ಝೂಟೋಪಿಯಾದಲ್ಲಿ ಇವಾಗ ಬದುಕೋದಕ್ಕೆ ಕಷ್ಟ ಆಗ್ತಿದೆ ಪ್ರೆಡೆಟರ್ ಗಳಿಗೆ. ಮತ್ತೆ ಪ್ರೇಗಳು ಹೆದರ್ಕೊಂಡು ಜೀವನ ಮಾಡ್ತಾ ಇವೆ. ಮತ್ತೆ ಹಾಗೆ ನಮ್ಮ ಕ್ಲೌ ಹಸರ್ ಕೂಡ ಬೇರೆ ಪೋಸ್ಟ್ ಗೆ ಹೋಗ್ಬೇಕಾಯ್ತು. ಸಿಪಿಡಿ ಅಲ್ಲಿ ಜೂಡಿಯ ವಾರ್ತೆ ಪೂರ್ತಿ ಝೂಟೋಪಿಯಾದಲ್ಲಿ ಹರಡೋಯ್ತು. ಮತ್ತೆ ಹೊಸ ಮೇಯರ್ ಬಂದಿದ್ದಾಳೆ, ಅವಳೆ ಬೆಲ್ವೆದರ್. ಚೀಫ್ ಬೋಗೋ ಮತ್ತೆ ಬೆಲ್ವೆದರ್ ಗೆ ಜೂಡಿ ಮಾಡಿರೋ ಕೆಲಸ ಇಷ್ಟ ಆಗಿರುತ್ತೆ. ಸೊ ಅವಳನ್ನ ಪ್ರಮೋಟ್ ಮಾಡ್ಬೇಕು ಅಂತ ಇದ್ರು. ಆದ್ರೆ ಜೂಡಿ ಹೇಳ್ತಾಳೆ, ನಾನು ಇಲ್ಲಿ ಬಂದಿದ್ದು ಜಗತ್ತನ್ನ ಒಳ್ಳೆ ಜಾಗವನ್ನಾಗಿ ಮಾಡೋಕೆ, ಶಾಂತಿಯನ್ನ ತರೋಕೆ. ಆದ್ರೆ ನಾನಂತೂ ಇದನ್ನ ಒಡೆದೇ ಬಿಟ್ಟೆ. ಝೂಟೋಪಿಯಾ ಇವಾಗ ಪ್ರೇ ಮತ್ತು ಪ್ರೆಡೆಟರ್ ಗಳಲ್ಲಿ ಹೊಡೆದೋಗ್ಬಿಟ್ಟಿವೆ. ಒಂದು ಒಳ್ಳೆ ಪೊಲೀಸ್ ಯಾವತ್ತೂ ಈ ರೀತಿ ಕೆಲಸನ ಮಾಡಲ್ಲ. ಹೀಗಾಗಿ ನಾನು ಕೆಲಸನ ರಿಸೈನ್ ಮಾಡ್ತಾ ಇದ್ದೀನಿ ಅಂತ. ಅಂಡ್ ಹಾಗೆ ಜೂಡಿ ತನ್ನ ಊರಿಗೆ ಮತ್ತೆ ವಾಪಸ್ ಬಂದ್ಲು. ಇಲ್ಲಿ ಕ್ಯಾರೆಟ್ಸ್ ನ ಮಾಡ್ತಾ ಇದ್ದಾಳೆ. ಅವಳು ಹೇಳ್ತಾಳೆ, ನಾನು ಎಷ್ಟೋ ಪ್ರೆಡೆಟರ್ ಗಳ ಜೀವನನ ಹಾಳು ಮಾಡ್ಬಿಟ್ಟೆ ಅನ್ಸುತ್ತೆ. ಅಂಡ್ ಹಾಗೆ ಅಲ್ಲಿಗೆ ಗಿಡಿಯನ್ ಗ್ರೇ ಬರ್ತಾನೆ. ಇವಾಗ ಗಿಡಿಯನ್ ಗ್ರೇ ಜೂಡಿ ಅಪ್ಪ ಮನೆ ಜೊತೆ ಕೆಲಸ ಮಾಡ್ತಾ ಇದ್ದಾನೆ. ಅವನು ಇವಾಗ ಬದಲಾಗಿದ್ದಾನೆ, ಒಳ್ಳೆಯವನಾಗಿದ್ದಾನೆ. ಹೀಗಾಗಿ ಗಿಡಿಯನ್ ಜೂಡಿ ಹತ್ರ ಸಾರಿ ಅಂತ ಕೇಳ್ತಾನೆ. ಆ ದಿನ ಮಾಡಿದ್ಕೆ, ಬಾಲ್ಯದಲ್ಲಿ ಆ ರೀತಿ ಮಾಡಿದ್ಕೆ. ನೀವು ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ದೀರಾ, ಇವನು ಜೂಡಿಗೆ ಹೊಡೆದು ಹೋಗಿದ್ದ. ಹಾಗೆ ಅಲ್ಲಿ ಫಾರ್ಮ್ ಅಲ್ಲಿ ಕೆಲವು ಮಕ್ಕಳು ಆಟ ಆಡ್ಕೊಳ್ತಾ ಇದ್ರು. ಜೂಡಿ ಅಪ್ಪ ಹೇಳ್ತಾರೆ, ಆ ಹೂವನ್ನ ಮುಟ್ಟೋಕ್ ಹೋಗ್ಬೇಡಿ, ನೀವು ಹುಚ್ಚರಾಗ್ಬಿಡ್ತೀರಾ ಅಂತ. ಜೂಡಿ ಕೇಳ್ತಾಳೆ, ಹಾಗಂದ್ರೆ ಏನರ್ಥ? ಜೂಡಿ ಅಪ್ಪ ಹೇಳ್ತಾನೆ, ಏನೋ ಗೊತ್ತಿಲ್ಲ, ಆ ಹೂವಲ್ಲಿ ಏನೋ ಇದೆ. ನಿಮ್ಮ ಅಜ್ಜ ಕೂಡ ಅದನ್ನೇ ಮುಟ್ಟಿದ್ರು, ಹೀಗಾಗಿ ಅವರು ಕೂಡ ಪೂರ್ತಿ ಹುಚ್ಚರಾಗ್ಬಿಟ್ಟಿದ್ರು, ನಂತರ ಸತ್ಯ ಹೋದ್ರು ಅಂತ. ಮತ್ತೆ ಇದನ್ನ ಕೇಳಿ ಜೂಡಿಗೇನೋ ಫ್ಲಾಶ್ ಆಗುತ್ತೆ. ವೈಟ್ ಪ್ರಾಣಿಗಳಂತೆ ಬಿಹೇವ್ ಮಾಡೋದು, ಹುಚ್ಚರಾಗೋದು, ಇದಂತೂ ಪ್ರೆಡೆಟರ್ಸ್ ಗಳ ಜೊತೆ ಆಗ್ತಾ ಇರೋದು. ಅಂದ್ರೆ ಈ ಹೂವುಗಳಿಗೂ ಅಲ್ಗೂ ಏನೋ ಕನೆಕ್ಷನ್ ಇದೆ. ಮತ್ತೆ ಅವಳು ಸೀದಾ ಅಂಡ್ ಮತ್ತೊಮ್ಮೆ ಅವಳು ಸೀದಾ ಬರ್ತಾಳೆ ಝೂಟೋಪಿಯಾಗೆ. ಇಲ್ಲಿ ನಿಕ್ ನ ವ್ಯಾನ್ ಹತ್ರ ಬರ್ತಾಳೆ. ಇಲ್ಲಿ ಅವನ ಪಾರ್ಟ್ನರ್ ಇದ್ದ, ಬಿಸ್ನೆಸ್ ಪಾರ್ಟ್ನರ್ ಇದ್ದ. ನಿಕ್ ನ ಅಡ್ರೆಸ್ ನ ತಿಳ್ಕೊಂಡು ಅವನ ಬಳಿಗೆ ಬರ್ತಾಳೆ. ಮತ್ತೆ ನಿಕ್ ಅಂತೂ ತುಂಬಾನೇ ಬೇಜಾರಾಗಿದೆ ಅಂತ ನಿಮ್ಗೆ ಗೊತ್ತಿರಬಹುದು. ಜೂಡಿ ಅವನ ಹತ್ರ ಅಳ್ತಾಳೆ. ಮತ್ತೆ ಹೇಳ್ತಾಳೆ, ಜೂಡಿ ಅವನ್ಗೆ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಾಳೆ, ಸಾರಿ ಕೇಳ್ತಾಳೆ, ನನ್ನಿಂದ ಪ್ರೆಡೆಟರ್ಸ್ ಗಳು ಕಷ್ಟ ಪಡಬಾರ್ದು. ಅಂಡ್ ಹಾಗೆ ತುಂಬಾ ಮಾತನ್ನ ಆಡ್ತಾಳೆ, ಅಳ್ತಾಳೆ, ಅಳೋಕೆ ಶುರು ಮಾಡ್ತಾಳೆ. ಅವಳು ಹೇಳ್ತಾಳೆ, ನಾನೊಂದು ಮೂರ್ಖ ಮೊಲ ಅಷ್ಟೇ, ನೀನ್ ಇಲ್ದೆ ಈ ಕೇಸ್ ನ ಸಾಲ್ವ್ ಮಾಡಕ್ ಆಗಲ್ಲ ಅಂತ. ಮತ್ತೆ ಹಾಗೆ ನಿಕ್ ಇದನ್ನ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದ ಅವಳದೇ ಪೆನ್ ಇಂದ. ಅವ್ನು ಹೇಳ್ತಾನೆ, 48 ಗಂಟೆಗಳಲ್ಲಿ ನಾವ್ ಈ ಕೇಸನ್ನ ಸಾಲ್ವ್ ಮಾಡ್ಬೇಕು, ಆಗ ಮಾತ್ರ ನಾನು ಈ ಪೆನ್ ನಿಂಗೆ ವಾಪಸ್ ಕೊಡ್ತೀನಿ ಅಂತ. ಮತ್ತೆ ಹಾಗೆ
ಹಾಗೆ ಜೂಡಿ ಬಂದು ಅವನನ್ನ ಹಗ್ ಮಾಡ್ಕೊಳ್ತಾಳೆ ಅಂಡ್ ಅವರು ಸೀದಾ ಹೊರಡ್ತಾರೆ ಕೇಸ್ ನ ಸಾಲ್ವ್ ಮಾಡೋಕೆ. ಮತ್ತೆ ಜೂಡಿ ಹತ್ರ ಒಂದು ಕ್ಲೂ ಇದೆ, ಇವನ ಹೆಸರು ಡ್ಯೂಕ್ ಅಂತ. ನೀವು ಮೊದಲು ನೋಡಿರ್ಬೋದು, ಫಸ್ಟ್ ಕೇಸ್ ಆಗಿತ್ತು, ಡ್ಯೂಕ್ ಕದಿಯೋಕ್ ಬಂದಿದ್ದ, ಆದ್ರೆ ಅದು ಈರುಳ್ಳಿ ಅಂತ ಅನ್ಕೊಂಡು ಚೀಫ್ ಬಾಗ್ ಅವಳನ್ನ ಇಗ್ನೋರ್ ಮಾಡಿಬಿಟ್ಟಿದ್ಲು. ಮತ್ತೆ ಅವರಿಬ್ರು ಸೀದಾ ಅವನನ್ನ ಎತ್ಕೊಂಡ್ ಬರ್ತಾರೆ ಮಿಸ್ಟರ್ ಬಿಗ್ ನ ಹತ್ರ ಅಂಡ್ ನಾವು ನಿನ್ನ ಐಸಲ್ ಹಾಕ್ಬಿಡ್ತೀವಿ ಅಂತ. ಮತ್ತೆ ಹಾಗೆ ಅವ್ರಿಗೆ ಈ ಲೊಕೇಶನ್ ಸಿಗುತ್ತೆ, ಅವ್ರು ಇಲ್ಲಿಗೆ ಬರ್ತಾರೆ. ಇಲ್ಲಿ ಮಾಲೀಕನ ಹೆಸರು ಡ್ರಾಗ್ ಅಂತ. ಅವನು ತುಂಬಾನೇ ಅನ್ಫ್ರೆಂಡ್ಲಿ ಅಂಡ್ ಹಾಗೆ ನಿಮ್ಮನ್ನ ಏನ್ ಬೇಕಾದ್ರೂ ಮಾಡ್ಬಿಡ್ಬೋದು, ಸೊ ಸ್ವಲ್ಪ ಎಚ್ಚರಿಕೆಯಿಂದ ಹೋಗಿ ಅಂತ ಹೇಳಿ ಮಿಸ್ಟರ್ ಬಿಗ್ ಹೇಳಿರ್ತಾರೆ. ಮತ್ತೆ ಅವರು ಈ ಲ್ಯಾಬ್ ಅಲ್ಲಿ ಅದೇ ಹೂಗಳನ್ನ ನೋಡ್ತಾರೆ. ಮತ್ತೆ ಅವರಿಬ್ರು ಅಡ್ಕೊಳ್ತಾರೆ. ಇವ್ನಿಗೆ ಯಾರ್ದೋ ಕಾಲ್ ಬರುತ್ತೆ, ಇವನ್ಗೆ ಅವರು ನೆಕ್ಸ್ಟ್ ಟಾರ್ಗೆಟ್ ಗಳನ್ನ ಕೊಡ್ತಾರೆ, ಎಲ್ಲೆಲ್ಲಿ ಹೋಗಿ ಯಾರನ್ನ ಶೂಟ್ ಮಾಡ್ಬೇಕು ಅಂತ. ಅವನು ಈ ಹೂಗಳಿಂದ ಒಂದು ರೀತಿ ಬುಲೆಟ್ ನ ತಯಾರಿ ಮಾಡ್ತಾನೆ ಅಂಡ್ ಹಾಗೆ ಅದನ್ನ ಗನ್ ಅಲ್ಲಿ ಇಟ್ಕೊಳ್ತಾನೆ. ಅವನೇ ಮಿಸ್ಟರ್ ಆಟೋಟನ್ ಅಂಡ್ ಹಾಗೆ ಮ್ಯಾನ್ಚೆಸ್ ಗೆ ಈ ರೀತಿ ಮಾಡಿದ್ದು, ಮತ್ತೆ ಬಾಕಿ ಎಲ್ಲ ಪ್ರೆಡೆಟರ್ಸ್ ಗಳಿಗೂ ಕೂಡ. ಹಾಗೆ ಜೂಡಿ ಅವನನ್ನ ಆಚೆ ಹಾಕಿ ಇಲ್ಲಿ ಬಾಗ್ಲ ಹಾಕ್ಬಿಡ್ತಾಳೆ ಅಂಡ್ ರೂಮ್ ಅಲ್ಲಂತೂ ಇವರಿಬ್ರು ಟ್ರ್ಯಾಪ್ ಆಗೋದ್ರು. ಗುರು ನಿಕ್ ಕೇಳ್ತಾನೆ ಇವಾಗ ಏನ್ ಮಾಡೋದು? ಜೂಡಿ ಹೇಳ್ತಾಳೆ ನಾವಿಲ್ಲಿರೋ ವಸ್ತುಗಳನ್ನೆಲ್ಲ ತಗೊಂಡ್ ಹೋಗ್ಬೇಕು ಅಂತ. ಮತ್ತೆ ಅವ್ರಿಗೆ ಗೊತ್ತಾಗುತ್ತೆ ಇದಂತೂ ಒಂದು ಟ್ರೈನ್ ನ ಬೋಗಿ ಆಗಿದೆ, ಇದ್ರಲ್ಲಿ ಅವರು ಲ್ಯಾಬೋರೇಟರಿಯನ್ನ ಇಟ್ಕೊಂಡಿದ್ದು. ಸೊ ಅವರು ಈ ಟ್ರೈನ್ ನ ಓಡಿಸೋಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಅದನ್ನ ಇವರು ಇವಾಗ ZPD ವರ್ಗೂ ತಗೊಂಡ್ ಹೋಗ್ಬೇಕು. ಬಟ್ ಈ ಲ್ಯಾಬ್ ನ ಓನರ್ಸ್ ಅಂತೂ ಬರ್ತಾ ಇದಾರೆ ಇವ್ರನ್ನ ತಡೆಯೋಕೋಸ್ಕರ. ಯಾಕಂದ್ರೆ ಗೊತ್ತಾಗ್ಬಿಟ್ರೆ ಇವರೆಲ್ಲ ಜೈಲ್ಗೆ ಹೋಗ್ತಾರಲ್ಲ, ಅದಕ್ಕೆ. ಆದ್ರೂ ಕೂಡ ನಮ್ಮ ಜೂಡಿ ಮತ್ತೆ ನಿಕ್ ಸರಿಯಾಗಿ ಫೈಟ್ ಮಾಡ್ತಾರೆ. ಜೂಡಿ ಕೆಳಗಡೆ ಬೀಳೋಕಾಗ್ತಾರೆ. ಆದ್ರೆ ಜೂಡಿ ಹೇಳ್ತಾಳೆ ಏನೇ ಆಗ್ಲಿ ಟ್ರೈನ್ ಅನ್ನ ನಡೆಸ್ತಾನೆ ಇರೋ, ನಾವು ZPD ವರ್ಗೂ ಹೋಗಿ ಮುಟ್ಲೇಬೇಕು ಅಂತ. ಮುಂದೆ ಒಂದು ಟ್ರೈನ್ ಬರ್ತಾ ಇರುತ್ತೆ, ಆಕ್ಸಿಡೆಂಟ್ ಆಗ್ಬಾರ್ದು ಅಂತ ಜೂಡಿ ರೈಲ್ವೆ ಹಳಿಯನ್ನ ಬದಲಾಯಿಸ್ತಾಳೆ. ಟ್ರೈನ್ ಆಚೆ ಹೋಯ್ತು, ಆದ್ರೆ ಟ್ರೈನ್ ಎಷ್ಟು ಸ್ಪೀಡ್ ಆಗಿತ್ತು ಅಂದ್ರೆ ಅದು ಟರ್ನ್ ಆಗದೆ ಸೀದಾ ಕೆಳಗಡೆ ಬಿದ್ಬಿಡ್ತು. ಮತ್ತೆ ಬಿದ್ದಿರೋ ರಭಸಕ್ಕೆ ಅದು ಪೂರ್ತಿ ಟನಲ್ ನ ಒಳಗಡೆ ಹೋಯ್ತು ಅಂಡ್ ಅಲ್ಲಿಗೆ ಆಕ್ಸಿಡೆಂಟ್ ಆಗಿ ಬ್ಲಾಸ್ಟ್ ಆಗೋಯ್ತು. ಯಾವ ಎವಿಡೆನ್ಸ್ ಕೂಡ ಉಳಿಲಿಲ್ಲ. ಹಾಗಿದ್ರೆ ಎಲ್ಲ ಸುಳಿವುಗಳು ಹೋಗೇ ಬಿಡ್ತಾ ಅನ್ನೋ ಗಾಯ್ಸ್. ಇನ್ನು ಒಂದು ಎವಿಡೆನ್ಸ್ ಇದೆ, ಅದು ಸೂಟ್ ಕೇಸ್ ಆಗಿದೆ. ನಿಮ್ಗೆ ನೆನ್ಪಿರಬಹುದು, ಸೂಟ್ ಕೇಸ್ ಅಲ್ಲಿ ಆ ಗನ್ ಇಟ್ಟಿದ್ದು ಮತ್ತೆ ಆ ಗನ್ ಅಲ್ಲಿ ಆ ಹೂಗಳಿಂದ ಮಾಡಿರೋ ಬುಲೆಟ್ ಇದೆ. ಸೊ ಈ ಎವಿಡೆನ್ಸ್ ಸಾಕಾಗುತ್ತೆ ಅಂಡ್ ಹಾಗೆ ಅವರು ಸೀದಾ ZPD ಕಡೆ ಹೋಗೋಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಅವರು ಹೋಗ್ತಾ ಇರುವಾಗ ಅವ್ರಿಗೆ ಬೆಲ್ ವೆದರ್ ಸಿಗ್ತಾರೆ. ಮತ್ತೆ ಜೂಡಿ ಬೆಲ್ ವೆದರ್ ಗೆ ಹೇಳ್ತಾರೆ ಏನೇನ್ ನಡೀತು ಅಂತ. ಬೆಲ್ ವೆದರ್ ಹೇಳ್ತಾರೆ ನನ್ಗೆ ನಿನ್ ಮೇಲೆ ಹೆಮ್ಮೆ ಇದೆ, ಸರಿ ಹಾಗಿದ್ರೆ ಈ ಕೇಸನ್ನ ಇನ್ನು ನಾನ್ ನೋಡ್ಕೊಳ್ತೀನಿ, ಆ ಸೂಟ್ ಕೇಸ್ ನಂಗೆ ಕೊಡು ಅಂತ. ಆದ್ರೆ ಜೂಡಿ ಹೇಳ್ತಾಳೆ ಇದನ್ನ ನಾವು ZPD ಗೆ ಕೊಟ್ಟು ಬರ್ತೀವಿ, ಇಲ್ಲೇ ಇರಿ ಅಂತ. ಬಟ್ ವೇಟ್ ಗಾಯ್ಸ್, ಜೂಡಿ ಕೇಳ್ತಾಳೆ ನಾವ್ ಇಲ್ಲಿರೋದು ನಿಮ್ಗೆ ಹೇಗೆ ಗೊತ್ತಾಯ್ತು, ನೀವಿಲ್ಲಿ ಯಾಕೆ ಬಂದ್ರಿ? ಮತ್ತೆ ಹಾಗೆ ಮುಂದೆ ನೋಡಿದ್ರೆ ಇಲ್ಲಂತೂ ಅದೇ ಲ್ಯಾಬ್ ನ ಓನರ್ ಇದ್ದ. ಅಂದ್ರೆ ಇದ್ರ ಅರ್ಥ ಬೆಲ್ ವೆದರ್ ಇಷ್ಟೆಲ್ಲ ಮಾಡಿಸಿದ್ದು. ಮತ್ತೆ ಹಾಗೆ ಅವರಿಬ್ರು ಓಡ್ತಾರೆ ಆಚೆ ಕಡೆ. ಬೆಲ್ ವೆದರ್ ಹೇಳ್ತಾರೆ ಗಾರ್ಡ್ ಗೆ ಅವರನ್ನ ಹಿಡ್ಕೊಂಡ್ ಬರೋಕೆ. ಜೂಡಿ ಮತ್ತೆ ನಿಕ್ ಇಲ್ಲೇ ಅಡ್ಕೊಂಡಿದ್ದಾರೆ. ಬೆಲ್ ವೆದರ್ ಹೇಳ್ತಾರೆ ಜೂಡಿ ನಾನು ನಿಂತರನೆ ಚಿಕ್ಕವಳು, ನಾವಿಬ್ರು ಸೇಮ್ ಟೀಮ್ ಅಲ್ಲಿ ಇದೀವಿ. ಪ್ರೆಡೇಟರ್ಸ್ ತುಂಬಾ ಸ್ಟ್ರಾಂಗ್ ಮತ್ತೆ ಲೌಡ್ ಆಗಿರಬಹುದು, ಆದ್ರೆ ಪ್ರೇಗಳೇ ಜಾಸ್ತಿ ಇದೀವಿ. ನೀನು ಕೂಡ ನಂತರನೇ ಪ್ರೆಡೇಟರ್ ಗಳಿಂದ ನೋವನ್ನ ಅನುಭವಿಸಿದ್ಯಾ ತಾನೆ? ನಾವು ಇಬ್ರು ಸೇಮ್ ಟೀಮ್ ಅಲ್ಲಿ ಇದೀವಿ, ಇಲ್ಲಿ ಹೊರಗಡೆ ಬಂದ್ಬಿಡು ಅಂತ. ಮತ್ತೆ ಹಾಗೆ ಜೂಡಿ ನಿಕ್ ಓಡ್ತಾ ಇಲ್ಲಿ ಸಿಕ್ಕಾಕೊಂಡ್ ಬಿಡ್ತಾರೆ ಅಂಡ್ ಬೆಲ್ ವೆದರ್ ನಮ್ಮ ನಿಕ್ ಗೆ ಶೂಟ್ ಮಾಡ್ಬಿಡ್ತಾಳೆ ಅದೇ ಗನ್ ನಿಂದ. ಇದ್ರಿಂದಾಗಿ ನಿಕ್ ಕೂಡ ಒಂದು ಪ್ರಾಣಿ ರೀತಿ ಆಗ್ಬಿಡ್ತಾನೆ. ಇವಾಗ ಅವನು ಜೂಡಿನ ತಿಂತಾನೇನೋ ಗೊತ್ತಿಲ್ಲ, ಕೊಂದಾಗ್ಬಿಡ್ತಾನೆ ಅನ್ಸುತ್ತೆ. ಬಟ್ ವೇಟ್ ಗಾಯ್ಸ್, ಸೊ ಬೆಲ್ ವೆದರ್ ನ ಪ್ಲಾನ್ ಏನಪ್ಪಾ ಅಂದ್ರೆ ಎಲ್ಲಾ ಪ್ರೇಗಳು ಪ್ರೆಡೇಟರ್ಸ್ ನಿಂದ ಭಯಗೊಳ್ತಾರೆ. ಸಮಾಜದಲ್ಲಿ ಭಯ ತುಂಬಿರುತ್ತೆ. ಇದರಿಂದಾಗಿ ಬೆಲ್ ವೆದರ್ ಆರಾಮಾಗಿ ರೂಲ್ ಮಾಡಬಹುದು, ಆಳ್ವಿಕೆ ನಡೆಸಬಹುದು. ಓಕೆ ಗಾಯ್ಸ್, ಇದಾ ಅವಳ ಪ್ಲಾನು. ನಿಕ್ ಅವಳ ಹತ್ರ ಬಂದ್ಬಿಟ್ಟ. ಬಟ್ ವೇಟ್ ಗಾಯ್ಸ್, ನಿಕ್ ಗೆ ಏನು ಆಗ್ಲೇ ಇಲ್ಲ. ಅಂದ್ರೆ ನಿಕ್ ಪ್ರಾಣಿ ಆಗ್ಲಿಲ್ಲ. ನಿಕ್ ಎದ್ದು ಹೇಳ್ತಾನೆ ಏನಂದ್ರೆ ನೀನು ಹೊಡೆದಿರೋ ಬುಲೆಟ್ ಆಕ್ಚುಲಿ ಅದು ಒಂದು ಬ್ಲೂ ಬೆರಿ ಆಗಿತ್ತು ಅಷ್ಟೇ, ನಿಜವಾದ ಬುಲೆಟ್ ಎಂದು ನನ್ನ ಪಾಕೆಟ್ ಅಲ್ಲಿ ಇನ್ನೂ ಇದೆ ಅಂತ. ಮತ್ತೆ ಬೆಲ್ ವೆದರ್ ಇಲ್ಲಿವರೆಗೂ ಏನನ್ ಹೇಳಿದ್ಲೋ ಅವೆಲ್ಲ ಜೂಡಿ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದಾಳೆ. ಅಂದ್ರೆ ಇಷ್ಟೊತ್ತು ಇವರಿಬ್ರು ಆಕ್ಟ್ ಮಾಡ್ತಾ ಇದ್ರು. ಜೂಡಿ ಹೇಳ್ತಾಳೆ ಇದು ಬಿಸ್ನೆಸ್ ಡಾರ್ಲಿಂಗ್ ಅಂತ. ಅಂಡ್ ಹಾಗೆ ಹಿಂದ್ಗಡೆ ಚೀಫ್ ಬೋಗೋ ಮತ್ತೆ ZPD ಕಡೆಯವರು ಬಂದ್ಬಿಡ್ತಾರೆ. ಅಂಡ್ ಹಾಗೆ ಬೆಲ್ ವೆದರ್ ನ ಹಿಡಿದ್ಬಿಟ್ರು. ಏನ್ ಟ್ವಿಸ್ಟ್ ಗುರು. ಎನಿವೆ ಬೆಲ್ ವೆದರ್ ಹೀಗ್ ಮಾಡಿರ್ತಾಳೆ ಅಂತ ಗೊತ್ತಿರ್ಲಿಲ್ಲ, ಮೇಯರ್ ಆಗಿರ್ಬೋದು ಅಂತ ಅನ್ಕೊಂಡಿದ್ದೆ. ಬಟ್ ಚೆನ್ನಾಗಿತ್ತು ಮೂವಿ. ಇವಳೇ ಮಾಸ್ಟರ್ ಮೈಂಡ್ ಆಗಿದ್ರು. ಮೇಯರ್ ಲಿಯೋನ್ ಹಾರ್ಟ್ ನಂತೂ ಬಿಡುಗಡೆ ಮಾಡಿಸಿದ್ರು, ಯಾಕಂದ್ರೆ ಇವ್ರದ್ದೇನು ತಪ್ಪಿರ್ಲಿಲ್ಲಾಗಿತ್ತು. ಬೆಲ್ ವೆದರ್ ಈ ರೀತಿ ಮಾಡ್ತಿದ್ದಾಳೆ ಅಂತಾನು ಗೊತ್ತಿರ್ಲಿಲ್ಲಾಗಿತ್ತು. ಇವರು ಜಸ್ಟ್ ಮುಚ್ಚಿಟ್ಟಿದ್ರು ಅವೆಲ್ಲ ಕೇಸಸ್ ನ, ಯಾಕಂದ್ರೆ ಪಬ್ಲಿಕ್ ಪ್ಯಾನಿಕ್ ಆಗ್ಬಿಡ್ಬಹುದು ಮತ್ತೆ ಪ್ರೆಡಿಟರ್ ಹಾಗೂ ಪ್ರೇಗಳ ಮಧ್ಯ ವಿರೋಧಾಭಾಸ ಮೂಡಬಹುದು ಅಂತ. ಜೂಡಿ ಅನ್ಕೊಂಡಿದ್ಲು ಝೂಟೋಪಿಯಾ ಒಂದು ಪರ್ಫೆಕ್ಟ್ ಪ್ಲೇಸ್ ಅಂತ, ಇಲ್ಲಿ ಏನ್ ಬೇಕಾದ್ರೂ ಯಾರ್ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬಹುದು ಅಂತ. ಆದ್ರೆ ರಿಯಲ್ ಲೈಫ್ ಇರುತ್ತಲ್ಲ ಗಾಯ್ಸ್, ನಿಜವಾದ ಜೀವನ ಅದು ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ. ತುಂಬಾನೇ ಕೆಟ್ಟದಾಗಿರ್ಬಹುದು, ತುಂಬಾನೇ ಒಳ್ಳೇದಾಗಿರ್ಬಹುದು. ಎಲ್ಲರಿಗೂ ತಮ್ಮದೇ ಲಿಮಿಟೇಷನ್ಸ್ ಇರುತ್ತೆ, ಎಲ್ಲರೂ ಕೂಡ ತಪ್ಪನ್ನ ಮಾಡ್ತಾರೆ. ಒಟ್ನಲ್ಲಿ ಡಿಲ್ಯೂಷನ್ಸ್ ನಲ್ಲಿ ಬದುಕಬಾರ್ದು. ನಾವು ನಮ್ಮ ಯೋಗ್ಯತೆ ಅಂದ್ರೆ ಲಿಮಿಟೇಷನ್ಸ್ ನ ತಿಳ್ಕೊಳ್ಬೇಕು, ಅದನ್ನ ತಿಳ್ಕೊಂಡು ಅರ್ಥಕೊಂಡು ಬದುಕಬೇಕು. ಒಟ್ನಲ್ಲಿ ಈ ಜಗತ್ತನ್ನ ಒಂದು ಒಳ್ಳೆ ಬೆಟರ್ ಪ್ಲೇಸ್ ಮಾಡೋಕೋಸ್ಕರ ಟ್ರೈ ಅಂತೂ ಮಾಡ್ಲೂಬಹುದು. ಅಂಡ್ ಅಲ್ಲಿಗೆ ಗಾಯ್ಸ್ ಝೂಟೋಪಿಯಾ ಮೂವಿ ಮುಗಿಯುತ್ತೆ. ಈ ಮೂವಿ ನಿಮ್ಗೆ ಹೇಗೆ ಅನ್ಸು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಮೂವಿ ಯಾವ್ದ್ರಲ್ಲಿ ಮಾಡ್ಬೇಕು, ನೆಕ್ಸ್ಟ್ ಮೂವಿ ಎಕ್ಸ್ಪ್ಲನೇಷನ್ ಏನ್ ಮಾಡ್ಬೇಕು ಅಂತ ಕಮೆಂಟ್ ಮಾಡಿ. ಅಂಡ್ ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಸೆಕ್ಷನ್ ನೀವು ಆಚೆ ಡ್ರ್ಯಾಗ್ ಮಾಡಿದ್ರೆ ಹೈಪ್ ಬಟನ್ ಸಿಗುತ್ತೆ, 3 ಸಲ ಹೈಪ್ ಮಾಡ್ಬಿಡಿ. ಇದರಿಂದ ವಿಡಿಯೋ ಬೂಸ್ಟ್ ಹೆಚ್ಚಾಗುತ್ತೆ. ಸೊ ಬೇರೆಯವರು ಕೂಡ ಈ ಮೂವಿನ ನೋಡ್ಬೋದು, ನೀವು ಶೇರ್ ಕೂಡ ಮಾಡ್ಬೋದು ಅಂತ ಹೇಳ್ತಾ ಬೈ ಬೈ ಗಾಯ್ಸ್.